ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ಪಾಪಾವಲಿ ಪಾಟಲ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಕಿತ ಜಾನುಜಂಗಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದಿಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकल वचन चेतो देवता भारती सा मम वचसि निधत्तां सन्निधिं मानसे च नमोऽस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रैः पदैश्च गम्भीरेण वाक्यैर्मानेरखण्डितैः गुरुभावं विञ्जयन्ति भातिश्री जगतीर्थवाक् अर्थिकल्पितकल्पोऽयं प्रत्यर्थि गजकेसरी व्यासतीर्थ गुरुर्भूयात् अस्मदिष्टार्थसिद्धये तपोविद्या विरक्त्यादि सद्गुणोघाकरानहं वादिराजगुरुं वन्दे हयग्रीवपदाश्रयान् कुशाग्रवदये भानुद्वितये वादिभीतये आराधितश्रीपदये श्रीसुधीन्द्रयतये नमः मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तन्नमस्यै गुरून् मम श्रीगुरुभ्यो नमः हरि ओಂ ಪುರುಶ್ಲೋಕಾಂತ ಭಾಗದಲ್ಲಿ ಪರಮಶ್ರೇಷ್ಠವಾದಂತಹ ಪರಮಪದ ಅಂತ ಕರೆಸಿಕೊಳ್ಳುವ ಎಂದೆಂದೂ ನಾಶವಾಗದೇ ಇರುವಂತಹ ವೈಕುಂಠದ ವರ್ಣನೆಯನ್ನ, ವೈಕುಂಠ ಲೋಕದ ವರ್ಣನೆ, ಆ ಲೋಕದ ನಾಥನಾದ ಲೋಕನಾಥನಾದ ವೈಕುಂಠನಾಮಕನಾದ ಭಗವಂತನ ವರ್ಣನೆಯನ್ನ ಮಹಾನುಭಾವರಾದ ವಾದಿರಾಜತೀರ್ಥ ಶ್ರೀಪಾದಂಗಳವರು ಬಹಳ ಅದ್ಭುತವಾಗಿ ತಮ್ಮ ತತ್ವಸಾರ ಅನ್ನುವ ಗ್ರಂಥದಲ್ಲಿ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಭಗವಂತನ ತತ್ವಗಳು, ಅವನ ಗುಣಗಳು, ಅವನ ಕ್ರಿಯೆಗಳು ಎಲ್ಲವೂ ಅವನಿಂದ ಅಭಿನ್ನ ಅನ್ನುವುದನ್ನು ಚಿಂತನೆ ಮಾಡ್ತಾ ಪ್ರಧಾನವಾದಂತಹ ಬಹಳ ಪ್ರಸಿದ್ಧವಾದಂತಹ 4 ರೂಪಗಳ ಚತುರ್ವ್ಯೂಹ ರೂಪಗಳಾದಂತಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ರೂಪಗಳ ಚಿಂತನೆ ಮಾಡುವ ಆ ಗುಣ, ಅವನ ಕ್ರಿಯೆಗಳನ್ನು ಚಿಂತನೆ ಮಾಡುವ ಮುಖಾಂತರವೇ ಒಂದು ಗ್ರಂಥ ಸೃಷ್ಟಿಯಾಯಿತು. ಅದೇ ವೈಕುಂಠ ವರ್ಣನೆ ಅಂತ ಕರೀತಾರೆ. ಚತುರ್ವ್ಯೂಹ ರೂಪದ ಚಿಂತನೆಯೂ ಆಯಿತು, ಜೊತೆಯಲ್ಲಿ ಪ್ರಸಿದ್ಧವಾದದ್ದು ಪಂಚರೂಪಿ ಭಗವಂತ, ಮೂಲ ರೂಪನಾದ ನಾರಾಯಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ನಾರಾಯಣ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ನರನೆಂದು ಶೇಷನ ಪೆಸರು ನಾರಾಯಣನೇ ಮೆರವ ಮೂಲ ರೂಪ ವಿನಿಪ ಅಂತ ಮಂಗಳಾಚರಣೆ ಮಾಡುವ ಮುಖಾಂತರದಲ್ಲೇ ರಾಜರು ಒಂದು ಕಡೆ ಚತುರ್ವ್ಯೂಹ ರೂಪದ ಚಿಂತನೆ, ಇನ್ನೊಂದು ಕೂಡ ಪಂಚರೂಪಿ ಭಗವಂತನ ಚಿಂತನೆಯನ್ನು ಕೂಡ ಅದ್ಭುತವಾದ ಶೈಲಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಂತೂ ಕೂಡ ಅಂಥ ಭಗವಂತನ ಲೋಕವನ್ನ ಹೊಂದಬೇಕು ಅಂತ ಇದ್ರೆ ಯಾವ ರೀತಿಯಾದ ಜೀವನವನ್ನ ಮಾಡಬೇಕು ಅನ್ನೋ ವಿಚಾರ ನಿನ್ನೆ ದಿವಸ ಬಂತು. ಅದಾದ ಮೇಲೆ ಒಂದು ಪ್ರಶ್ನೆ ಬಂದಿತ್ತು. ಕಟ್ವಾಂಗ ಮಹಾರಾಜ ಮುಹೂರ್ತದಲ್ಲೇ ಸಾಧನೆಯನ್ನ ಮಾಡಿಕೊಂಡು ಅಭಯಲೋಕವಾದಂತಹ ನಿತ್ಯನಾದಂತಹ ಲೋಕ ಆ ಭಗವಂತನನ್ನೇ ಹೊಂದದ ಅಂತ ಭಾಗವತ ಹೇಳ್ತಾ ಇದೆ. ಇನ್ನ ಪರೀಕ್ಷಿತ್ ಮಹಾರಾಜರನ್ನು ಕೂಡ ತಿಳಿಸ್ಬೇಕಾದಾಗ ಅವರೂ ಕೂಡ ಅದ್ಭುತವಾದಂತಹ ವೈಕುಂಠ ಲೋಕವನ್ನು ಹೊಂದಿದರು ಅಂತ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಮೇ ಅಂದಿ ಜಗತ್ಖ್ಯಾತ ಭಾಗವತ ಓಜಲಿಂದಲಿ ಪೀಡಿತಾಗಿ ಅಂತ ಹೇಳಿ ರಾಜನೇ ತಿಳಿಸ್ತಾರೆ. ಹೀಗೆಲ್ಲ ಮಾತುಗಳು ಬಂದಿದೆ. ವೈಕುಂಠವನ್ನ ಹೊಂದಿದರು, ಪರಮಪದವನ್ನ ಹೊಂದಿದರು, ಭೃಗು ಋಷಿಗಳು ವೈಕುಂಠ ಲೋಕಕ್ಕೆ ಹೋಗಿ ಬಂದರು ಅಂತ ಹೀಗೆಲ್ಲ ನಾವು ಪುರಾಣಗಳಲ್ಲಿ ಕಥೆಗಳನ್ನು ಕೇಳ್ತಾ ಇರ್ತೀವಿ. ಅನೇಕ ಹೆಸರುಗಳಿಂದ ಈ ವೈಕುಂಠವನ್ನ ಕರೀತಾರೆ ಅಂತ ಮುಂದೆ ರಾಜನೇ ನಮಗೆ ತಿಳಿಸ್ತಾರೆ. ಏನಿದಕ್ಕೆಲ್ಲ ಅರ್ಥ, ಹೇಗೆ ಅರ್ಥ ಮಾಡ್ಕೊಳ್ಬೇಕಿದನ್ನ ನಾವು ಅಂತ ಕೇಳಿದ್ರೆ, ವೈಕುಂಠ ಲೋಕ ನಚ ಪುನರಾವರ್ತತೆ
ಸತ್ಯವಾದದ್ದೇ. ಎಂದೆಂದಿಗೂ ಅಲ್ಲಿ ಹೋದ ಮೇಲೆ ಎಂದೆಂದಿಗೂ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ರಾಜರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ, ಈ ವೈಕುಂಠ, ಅನಂತಾಸನ ಮತ್ತೆ ಶ್ವೇತದ್ವೀಪ ಧಾಮತ್ರಯಗಳು ಅಂತ ಏನಿದೆ, ಇದು ಮುಕ್ತ ಸ್ಥಾನವೂ ಇದೆ, ಅಮುಕ್ತ ಸ್ಥಾನಗಳು ಇದೆ ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೋಗಿ ಬಂದ್ರು ಅಂತಂದ್ರೆ ಅರ್ಥ ಏನು? ಮುಕ್ತ ಸ್ಥಾನಕ್ಕೆ ಹೋಗಿ ಬಂದ್ರು ಅಂತ ಅರ್ಥ ಅಲ್ಲ, ಹೊರತು ಅಮುಕ್ತ ಸ್ಥಾನಗಳಿಗೆ ಹೋಗಿ ಸಂಸಾರದ ಅವಸ್ಥೆಯಲ್ಲಿ ಪ್ರಾಕೃತ ಸಂಬಂಧ ಇರುವ ಶರೀರದಿಂದ ಅಮುಕ್ತ ಸ್ಥಾನಗಳಿಗೆ ಹೋಗಿ ಬಂದ್ರು ಅನ್ನೋದನ್ನ ರಾಜರೇ ನಮಗೆ ತಿಳಿಸಿ ಆ ವೈಕುಂಠ ಲೋಕದ ಬಗ್ಗೆ ಇನ್ನೊಂದಿಷ್ಟು ಮಹಿಮೆಯನ್ನು ನಮಗೆ ಚಿಂತನೆಯನ್ನ ಕೊಡ್ತಾ ಇದ್ದಾರೆ. ಏನ್ ಚಿಂತನೆ ಅಂದ್ರೆ, ಈ ವೈಕುಂಠ ಲೋಕ ಅನ್ನೋದೇನಿದೆ, ಈ ಲೋಕವೇ ಸುಳ್ಳು, ಇದು ನಶ್ವರವಾದ ಲೋಕ. ವೈಕುಂಠ ಲೋಕ ಅಂದ್ರೆ ನೀವೇನ್ ಹೇಳ್ತೀರಾ? ಭಗವಂತನ ಸಾಕ್ಷಾತ್ಕಾರ, ಸ್ವರೂಪಾನಂದದ ಆವಿರ್ಭಾವ ಅಂತ ನಾವೇನ್ ಹೇಳ್ತೀವಿ, ಇದಲ್ಲ ಮೋಕ್ಷ ಅಂದ್ರೆ ಅಂತ. ಮತ್ತೆ ಮೋಕ್ಷ ಅಂದ್ರೆ ಏನು ಗೊತ್ತಾ? ನಾವು ಬ್ರಹ್ಮನಾಗೋದೇ ಮೋಕ್ಷ ಅಂತ ಅನೇಕ ಮತಗಳು ನಮಗೆ ತಿಳಿಸ್ತಾ ಇದೆ. ಬ್ರಹ್ಮನಾಗೋದೇ ಮೋಕ್ಷ. ಬ್ರಹ್ಮೈಕ್ಯ ಅನ್ನೋದೇನಿದೆ, ಈ ಬ್ರಹ್ಮೈಕ್ಯವೇ ಮೋಕ್ಷ ಅಂತ ತಿಳಿಸ್ತಾರೆ ಅನೇಕ ಮತದವರು. ಅದಕ್ಕೆ ರಾಜರು ಮೊದಲು ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ವೈಕುಂಠ ಅಂತಂದ್ರೆ ಯಾವತ್ಯವತ್ತಿಗೂ ನಾಶವಾಗದೇ ಇರುವಂತಹ ಲೋಕ ಅನ್ನೋದನ್ನ ಮೊದಲು ನಮಗೆ ಸ್ಪಷ್ಟಪಡಿಸಿ ಆ ವೈಕುಂಠಕ್ಕೆ ಹೇಗೆ ಹೋಗಬೇಕು ಅಂತ ನಂತರ ತಿಳಿಸ್ತಾರೆ. ಹೇಗಿದೆ ಆ ವೈಕುಂಠ ಲೋಕ? ಯಾಕಂದ್ರೆ ನಚ ಪುನರಾವರ್ತತೆ ಎಂಬ ವೇದಾಂತ ಮನ್ನಿಸಿದ ಮುಕ್ತಿಯ ಬಿಟ್ಟಿನ್ನೊಂದು ಹೆಸರಿಲ್ಲದ ಮುಕ್ತಿ ಸಲ್ಲದಾಗೆ ನಮ್ಮ ಹೆಸರ ವೈಕುಂಠವೇ ಮುಖ್ಯ ಮೋಕ್ಷ. ಕೆಲವರ ದೃಷ್ಟಿಯಲ್ಲಿ ಅನೇಕ ಮುಕ್ತಿ ಕ್ಷೇತ್ರಗಳು ಅಂತಿದೆ, ಅದರಲ್ಲಿ ವೈಕುಂಠವೂ ಒಂದು. ಹೋದ್ರೆ ಮತ್ತೆ ಪುನಃ ಹೋಗಿ ಬಂದು ಮಾಡಬಹುದು ಅಂತ ಕೆಲವರು. ಇನ್ನು ಕೆಲವು ಮತದವರೇನು ಹೇಳ್ತಾರೆ, ಆ ಲೋಕಕ್ಕೆ ನಾಶ ಇದೆ. ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲ ಲೋಕಗಳು ಹೇಗೆ ನಾಶವಾಗತ್ತೋ ಅದೇ ರೀತಿಯಾಗಿ ವೈಕುಂಠ ಆ ಲೋಕ ಧಾಮತ್ರಯಗಳು ಕೂಡ ನಾಶವಾಗಿ ಹೋಗುತ್ತೆ. ಹೀಗೆ ಅನೇಕರು ವೈಕುಂಠಾದಿ ಆ ಮೂರು ಲೋಕಗಳ ಮೇಲೆ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾರೆ. ಹಾಗಲ್ಲ ಅಂತ ಹೇಳಲೋ ವಾದಿ, ತಮವೆಂಬ ನಿನ್ನ ಅಜ್ಞಾನ ಬೀಳು ಕೊಟ್ಟ ಲೋಕ ಪುಸಿಯೇ, ಆಲೋಚಿಸು ನಿನ್ನ ಮತದ ರಹಸ್ಯವ, ಈ ಲೋಕವೇ ದಿವ್ಯ ಮುಕ್ತಿ. ಅಂದ್ರೆ ಭಾಗವತನ ಒಂದು ಮಾತು ಬರುತ್ತೆ, ತಮಸಪ್ಪರಂ ಅಂದ್ರೆ ತಮಸ್ಸಿಗಿಂತ ಆಚೆ ಪ್ರಕಾಶಮಾನವಾದ ಒಂದು ಲೋಕ ಇದೆ, ಆ ಲೋಕವೇ ವೈಕುಂಠ ಲೋಕ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಆ ಲೋಕವನ್ನ ದಾಟಿ ಇರುವಂತಹ ಲೋಕ ಇದು ಸತ್ಯಭೂತವಾದ ಲೋಕ, ನಿತ್ಯವಾದಂತಹ ಲೋಕ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯ ನೂತನವಾಗಿರುವಂತಹ ಲೋಕ. ಇಂತು ನೋಡಲು ಸರ್ವ ಪದದ ಸಂಪದ ನಿನಗೆ ಭ್ರಾಂತ ಗಂಟಲ ಗಾಣವಾಯಿತು, ಹಂತದ ತನವ ಬಿಡು ನಾವೆಂದರ್ಥವನ್ನೇ ಸಂತೋಷದಿಂದ ಅಂಗೀಕರಿಸು. ಯಾಕೆಂದ್ರೆ ಆಗಲೇ ಹೇಳಿದೆ, ತಥೋ ವೈಕುಂಠಂ ಅಗಮತು, ಹೀಗೆ ಭಾಗವತದಲ್ಲೆಲ್ಲ ಬರುತ್ತೆ. ತಮಸ ಪರಮಾಗತಿ ಅನೇಕ ಹೆಸರುಗಳಿಂದ ವೈಕುಂಠವನ್ನು ನಾವು ಗುರುತಿಸ್ತಾ ಇರ್ತೀವಿ. ಇದು ಗೌಣಮುಕ್ತಿ, ಅನಿತ್ಯ, ಮಿಥ್ಯಾಭೂತವಾದದ್ದು ಹೀಗೆಲ್ಲ ಅಂತ ಅನ್ಕೊಳ್ಬೇಡ. ಯಾಕಂದ್ರೆ ಹಂತತನವ ಬಿಡು ನಾವೆಂದರ್ಥವನ್ನೇ ಸಂತೋಷದಿಂದ ಅಂಗೀಕರಿಸು. ರಾಜರು ಹೇಳ್ತಾ ಇದ್ದಾರೆ, ನಾವು ಹೇಳುವ ಅರ್ಥವನ್ನೇ ನೀನು ಅಂಗೀಕಾರ ಮಾಡಬೇಕು. ಯಾಕೆ? ಶ್ರೀಮದ್ ಆಚಾರ್ಯರು ವೈಕುಂಠ ಲೋಕವನ್ನ ಯಾವ ರೀತಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಯಥಾರ್ಥವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ, ಅದನ್ನೇ ನಾವು ಕೂಡ ಇಲ್ಲಿ ಕನ್ನಡೀಕರಿಸ್ತಾ ಇದ್ದೀವಿ. ಅನಿವಾರ್ಯವಾಗಿ ನೀನು ಒಪ್ಪಲೇಬೇಕಾಗತ್ತೆ. ಯಾಕೆ ಅಂದ್ರೆ ಅಜ್ಞಾನ, ಮಿಥ್ಯಾಭೂತವಾದದ್ದು ಹೀಗೆಲ್ಲ ಹೇಳಬೇಡ. ಮತ್ತೆ ಪ್ರಳಯ ಕಾಲದಲ್ಲಿ ನಾಶವಾಗಿ ಹೋಗತ್ತಲ್ಲ ವೈಕುಂಠಾದಿ ಲೋಕಗಳು, ನಾಶ ಆಗತ್ತೆ ಅನ್ನೋದು ಹೇಗೆ ನಿತ್ಯ ನೂತನವಾಗತ್ತೆ ಅಂತ ಪ್ರಶ್ನೆ ಮಾಡ್ತೀಯಾ? ಹೇಳ್ತೀನಿ ಕೇಳು. ಮಹಾಪ್ರಳಯ ಕಾಲದಲ್ಲೂ ಕೂಡ ವೈಕುಂಠ ಲೋಕ ನಾಶವಾಗುವುದಿಲ್ಲ, ಅವ್ಯಕ್ತವಾಗತ್ತಷ್ಟೆ. ಸೃಷ್ಟಿಕಾಲದಲ್ಲಿ ಭಗವಂತ ವ್ಯಕ್ತ ಮಾಡ್ತಾನೆ ಲೋಕಗಳನ್ನ, ಪ್ರಳಯ ಕಾಲದಲ್ಲಿ ಅದೇ ಲೋಕವನ್ನ ಸೂಕ್ಷ್ಮ ರೂಪವನ್ನಾಗಿ ಮಾಡಿ ಅವ್ಯಕ್ತವಾಗುವಂತೆ ಯಾರ ಕಣ್ಣಿಗೂ ಕಾಣಿಸದಂತೆ ಮಾಡುತ್ತೆ. ಮೊದಲನೇದಾಗಿ ಆ ಸಂದರ್ಭದಲ್ಲಿ ಯಾರು ಇರೋದೇ ಇಲ್ಲ, ಎಲ್ಲ ಭಗವಂತನ ಉದರದೊಳಗೆ ಸೇರ್ಕೊಂಡಿರ್ತೀವಿ. ಇರುವ ಲೋಕವನ್ನೇ ನಾಶಗೊಳಿಸದೆ ಸೂಕ್ಷ್ಮ ರೂಪದಿಂದ ಇರ್ತಾರೆ, ಸೂಕ್ಷ್ಮ ರೂಪದಿಂದ ಇರುತ್ತೆ, ನಾಶ ಇಲ್ಲ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪ, ಸೃಷ್ಟಿಕಾಲದಲ್ಲಿ ಸ್ಥೂಲವಾದ ರೂಪವನ್ನು ಹೊಂದಿ ಅವ್ಯಕ್ತ ವ್ಯಕ್ತ
ಪ್ರಳಯ ಕಾಲದಲ್ಲಿ ಅವ್ಯಕ್ತವಾಗಿರುತ್ತೆ, ಮತ್ತೆ ಸೃಷ್ಟಿಕಾಲದಲ್ಲಿ ವ್ಯಕ್ತವಾಗುವಂತೆ ಮಾಡ್ತಾನೆ ವೈಕುಂಠ ಲೋಕವನ್ನ. ಹೇಗಿದೆ ಆ ವೈಕುಂಠ ಲೋಕ? ಹಾಗಾಗಿ ವೈಕುಂಠ ಲೋಕ ನಿತ್ಯ ನೂತನ ಸತ್ಯಭೂತವಾದಂತಹದ್ದು. ವೈಕುಂಠಂ ನಾಮಲೋಕಂ ತಂ ದಿವ್ಯಂ ಷಡ್ಗುಣ ಸಂಯುತಂ ಅವೈಷ್ಣವಾನಾಂ ಅಪ್ರಾಪ್ಯಂ ಗುಣತ್ರಯ ವಿವರ್ಜಿತಂ. ಹೇಗಿದೆ ಅಂದ್ರೆ, ಲೋಕೈಕನಾಥ ನಾರಾಯಣಗೆ ಪ್ರಿಯವಾದ ವೈಕುಂಠಪುರಿಯ ವರ್ಣಿಪೆನು. ಶ್ರೀಕಾಂತನಲ್ಲಿ ಮುಕ್ತರಿಗೆ ಎಂದೆಂದು ನಿರಾಕುಲ ಸುಖವಿತ್ತು ಪೊರೆವ ಶ್ರೀಕೃಷ್ಣನಂಘ್ರಿಯ ನೆನೆಯದವರಿಗೆ ಈ ಲೋಕವೆಂದೆಂದು ದೊರಕದು. ಪ್ರಕೃಷ್ಟ ಸತ್ವರಾಶಿಗಳಲ್ಲಿ ಪುಪ್ಪುವುಗಡ ಪ್ರಾಕೃತವಲ್ಲ ನಿತ್ಯಗಡ. ವೈಕುಂಠಪುರಿಯ ವರ್ಣಿಪೇನು. ಆ ವೈಕುಂಠ ಲೋಕ ಹೇಗಿದೆ ಅಂತ ಹೇಳ್ತೀನಿ ಕೇಳ್ರಿ. ಶ್ರೀಕೃಷ್ಣನಂಘ್ರಿಯ ನೆನೆಯದವರಿಗೆ ಈ ಲೋಕವೆಂದೆಂದೂ ದೊರಕದು. ಹೇಗಿದೆ ಅಂತ ಹೇಳ್ತೀನಿ, ಅದು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಡ್ರಿ. ಯಾರು ಭಗವಂತನ ದಾಸರಾಗದೆ ಭಗವಂತನ ಗುಣಚಿಂತನೆ ಮಾಡೋದಿಲ್ವೋ, ಯಾರು ಭಗವಂತನ ಆರಾಧನೆ ಮಾಡೋದಿಲ್ವೋ, ಅವನ ಪಾದಕ್ಕೆ ಯಾರು ಎರಗೋದಿಲ್ವೋ, ಅವರಿಗೆ ಎಂದೆಂದೆಂದಿಗೂ ಕೂಡ ಈ ಲೋಕ ಅವರಿಗೆ ದೊರಕಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಅವೈಷ್ಣವಾನಾಂ ಅಪ್ರಾಪ್ಯಂ. ಎಂದೆಂದಿಗೂ ಕೂಡ ವಿಷ್ಣು ಭಕ್ತರಾದ ಪರಮ ವೈಷ್ಣವರಿಗೆ ಮಾತ್ರ ವೈಕುಂಠ ಲೋಕ. ವೈಷ್ಣವ ದ್ವೇಷ, ವಿಷ್ಣು ದ್ವೇಷ ಮಾಡುವ ಅವೈಷ್ಣವರು ಅಂತ ಯಾರ್ಯಾರು ಇರ್ತಾರೋ ಅವರು ಎಂದೆಂದಿಗೂ ಕೂಡ ವೈಕುಂಠ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಏನಾಗಬೇಕು? ಹಾಗಾದ್ರೆ ಮೊದಲನೇದಾಗಿ ನಾವೆಲ್ಲರೂ ವೈಷ್ಣವರಾಗಬೇಕು. ನಾವು ಏನು ವೈಷ್ಣವರು ಅಂದ್ರೆ, ನಮ್ಮ ತಂದೆ ಬ್ರಾಹ್ಮಣ, ನಮ್ಮ ತಾಯಿ ಬ್ರಾಹ್ಮಣರು, ಅವರು ವೈಷ್ಣವರು. ಅವರಲ್ಲಿ ಹುಟ್ಟಿದ್ದಕ್ಕೆ ನಾವು ವೈಷ್ಣವರಾಗ್ತಾ ಇದ್ದೀವಿ, ವೈಷ್ಣವರಾಗಿದ್ದೀವಿ. ಅದು ಒಂದು ಇದೆ, ಇಲ್ಲ ಅಂತಲ್ಲ. ತಂದೆ ತಾಯಿ ಉತ್ತಮವಾದಂತಹ ವಂಶದಿಂದ ಬಂದಂತಹದ್ದು, ಈ ದೇಹ ಕೊಟ್ಟದ್ದು, ವರ್ಣ ಆಶ್ರಮ, ಇದೆಲ್ಲದರಿಂದಲೂ ಕೂಡ ಕಿಂಚಿತ್ ಉಂಟು, ಇಲ್ಲ ಅಂತೇನಿಲ್ಲ. ಆದರೆ ಅದೇ ಪ್ರಧಾನವಲ್ಲ. ವಿಷ್ಣುವಿನಲ್ಲ ಭಕ್ತಿ, ಭಗವಂತನನ್ನೇ ಸರ್ವೋತ್ತಮ ಅಂತ ತಿಳಿದು ಅವನನ್ನು ಆರಾಧನೆ ಮಾಡಬೇಕು. ವಿಷ್ಣುವರ ಅತ್ಯುತ್ತಮತ್ವ ಅಖಿಲ ಗುಣಗಳೇ ತತ್ರ ಭಕ್ತಿ ಗರಿಷ್ಠ. ಪಂಡಿತಾಚಾರ್ಯರು ಹೇಳಿದ ಹಾಗೆ ವಿಷ್ಣುವಿನಲ್ಲೇ ಗರಿಷ್ಠವಾದಂತಹ ಸರ್ವೋತ್ತಮತ್ವೇನ ಚಿಂತನೆ ಮಾಡಬೇಕು ಭಗವಂತನನ್ನ. ಅದಾದ್ಮೇಲೆ ರಮಾದೇವಿಯಿಂದ ತಾರತಮ್ಯೋಕ್ತವಾಗಿ ತಿಳಿದು ಪ್ರತಿಯೊಬ್ಬರನ್ನೂ ಕೂಡ ಚಿಂತನೆ ಮಾಡಬೇಕು. ಭಗವಂತನ ದಾಸರು ನಾವೆಲ್ಲರೂ. ಭಗವಂತ ಸರ್ವೋತ್ತಮನಾಗಿದ್ದಾನೆ. ಅವನಿಂದ ಸೃಷ್ಟಿಯಾದಂತಹ ಜಗತ್ತು ಪರಮ ಸತ್ಯವಾದಂತಹದ್ದು. ವಾಯುದೇವರೇ ಜೀವೋತ್ತಮರು. ಪಂಚಭೇದಗಳುಂಟು. ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜಡ ಪರಮಾತ್ಮ ಭೇದ, ಜೀವ ಪರಮಾತ್ಮ ಭೇದ. ಹೀಗೆಲ್ಲ ನಾವು ಪಂಚಭೇದಗಳನ್ನು ತಿಳಿಬೇಕು. ತಾರತಮ್ಯ ಉಂಟು. ಹೀಗೆ ಆಚಾರ್ಯರು ತಿಳಿಸಿಕೊಟ್ಟ, ಭಗವತ್ಪಾದರು ತಿಳಿಸಿಕೊಟ್ಟ ಸಿದ್ಧಾಂತವನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಕೃಷ್ಣ ಪರಮಾತ್ಮನನ್ನ ಅರ್ಥಾತ್ ಭಗವಂತನನ್ನು ನಾವು ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ರೆ ಇನ್ನೂ ಅನೇಕ ಲಕ್ಷಣಗಳೆಲ್ಲ ಹೇಳ್ತಾರೆ. ಬಾಹ್ಯ ದೀಕ್ಷೆ, ಅಂತರ್ದೀಕ್ಷೆ, ಎಲ್ಲ ರೀತಿಯಾದ ದೀಕ್ಷೆಗಳನ್ನು ಸ್ವೀಕಾರ ಮಾಡಿ ಅಂಥವರು ವೈಷ್ಣವರ ಅಂತ ಕರೆಸ್ಕೊಳ್ತಾರೆ ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಅಂಥ ವೈಷ್ಣವ ದೀಕ್ಷಿತರಾಗಿ ನಾವು ಜೀವನವನ್ನು ನಡೆಸಿದರೆ ಅಂಥವರಿಗೆ ಮಾತ್ರ ವೈಕುಂಠ ಲೋಕ. ಹೇಗಿದೆ? ಎಂದೆಂದು ನಿತ್ಯ ಸನಾತನವೆಂಬ ಈ ಚಂದದ ಪದವು ದಿವ್ಯಗಡ, ನಿಂಜ ತ್ರಿಗುಣಗಳ ಹೊಂದವೀ ಲೋಕಕ್ಕೆ ಕುಂದು ಕೊರತೆಗಳಿಲ್ಲ ಗಡ. ಇದಕ್ಕೆ ಸತ್ವ, ರಜಸ್ಸು, ತಮಸ್ಸಿನ ಸ್ಪರ್ಶವೇ ಇಲ್ಲ. ಈ ಮೂರು ಗುಣಗಳಿಂದ ರಹಿತವಾದದ್ದು. ಪ್ರಾಕೃತ ಗುಣಗಳಿಂದ ರಹಿತವಾದಂತಹ ಲೋಕ ಅಪ್ರಾಕೃತವಾದ ವೈಕುಂಠ ಲೋಕ. ನಮಗೆಲ್ಲ ದುಃಖಾದಿಗಳು ಉಂಟು. ಯಾಕೆ? ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳಿಂದ ಕೂಡಿದ ದೇಹ, ಪಂಚಭೂತಗಳಿಂದ ಕೂಡಿದ ದೇಹ, ಪ್ರಾಕೃತವಾದ ಶರೀರ, ಆದ ಕಾರಣ ಪ್ರಾಕೃತವಾದ ಲೋಕ, ಆದ ಕಾರಣ ನಮಗೆ ದುಃಖಾದಿಗಳುಂಟು. ಆದರೆ ವೈಕುಂಠ ಲೋಕ ಹೇಗಿದೆ ಅಂತ ಕೇಳಿದರೆ, ಸನಾತನವೆಂಬ ಈ ಚಂದದ ಪದವು ದಿವ್ಯಗಡ, ನಿತ್ಯ ತ್ರಿಗುಣಗಳ ಹೊಂದವೀ ಲೋಕಕ್ಕೆ ಕುಂದು ಕೊರತೆಗಳೇ ಇಲ್ಲಗಡ. ನಿಶ್ಚಿತವಾಗಿ ಯಾವುದೇ ರೀತಿಯಾದ ಕುಂದು ಕೊರತೆಗಳೇ ಇಲ್ಲ ಲೋಕದಲ್ಲಿ. ಅಪ್ರಾಕೃತವಾದಂತಹ ಲೋಕ. ಪ್ರಕೃಷ್ಟ ಸತ್ವರಾಶಿತ್ವಾತ್ ಅಂದ್ರೆ ಕೇವಲ ಸತ್ವಗುಣಗಳಿಂದಲೇ ಕೂಡಿರುವಂತಹ ದಿವ್ಯಂ ಗುಣತ್ರಯ ವಿವರ್ಜಿತಂ ನಿತ್ಯಂ. ಗುಣತ್ರಯಗಳು ಯಾವ್ದಾವುದು? ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ಮೀರಿದಂತಹದ್ದು ವೈಕುಂಠ ಲೋಕ. ಹಾಗಾಗಿ ಅದರ ಸಂಬಂಧವೇ ಇಲ್ಲದ ಕಾರಣ
ಕೇವಲ ಪೂರ್ಣವಾದಂತಹ ಆನಂದವೇ ಇರುವ ಲೋಕ ವೈಕುಂಠ ಲೋಕ. ಅದರಿಂದ ಬ್ರಹ್ಮಾದಿ ದೇವರೆಲ್ಲರೂ ಹರಿಯ ಸದನವೆನಿಪ ಪುರತ್ರಯಕ್ಕೆ ಮುದದಿಂದ ಕೈ ಮುಗಿದು ಪೂಜಿಸುವರೆಂದದಿ ಪದ ನಿತ್ಯ ಸಿದ್ಧರಾಸ್ಪದ ಗಡ. ಈ ಕಾರಣದಿಂದಲೇನೆ ವೈಕುಂಠ ಲೋಕಕ್ಕೆ ಜೊತೆಯಲ್ಲಿ ಪುರತ್ರಯಕ್ಕೆ 3 ಪುರಗಳು ಯಾವುದು? ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಈ 3 ಲೋಕಗಳಿಗೂ ಕೂಡ ಪ್ರತಿನಿತ್ಯ ಬ್ರಹ್ಮಾದಿ ದೇವರೆಲ್ಲರೂ, ಬ್ರಹ್ಮಾದಿ ದೇವತೆಗಳು ಕೂಡ ಅದಕ್ಕೆ ನಮಸ್ಕಾರ ಮಾಡ್ತಾರಂತೆ. ಯಾವುದಕ್ಕೆ? ವೈಕುಂಠಾದಿ 3 ಲೋಕಗಳಿಗೆ. ವೈಕುಂಠಾದಿ 3 ಲೋಕಗಳಿಗೆ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾರೆ ಅಂದ್ರೆ, ಹಾಗಾದ್ರೆ ಈ ಲೋಕ ಪರಮಾತ್ಮನ, ಈಗ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾರೆ ಅಂದ್ರೆ ಯಾರಿಗೆ ನಮಸ್ಕಾರ ಮಾಡ್ತಾರೆ ಅವರು? ರಮಾನಾರಾಯಣ ವಸ್ತುಮಃ, ಇಬ್ಬರಿಗೆ, ಒಂದು ಲಕ್ಷ್ಮೀದೇವಿಗೆ, ಇನ್ನೊಂದು ಭಗವಂತನಿಗೆ. ಹಾಗಾದ್ರೆ ಈ ವೈಕುಂಠ ಲೋಕ ಅಂತ ಏನ್ ಹೇಳ್ತಾ ಇದ್ದೀರಲ್ಲ, ಈ ಲೋಕ ಜಡವಾದ ಲೋಕವೇ? ಲೋಕಕ್ಕೆ ಹೇಳ್ತಾ ಇದ್ದಾರೆ. ರಾಜರು ಹೇಳಬೇಕಾದಾಗ ಪುರತ್ರಯಕ್ಕೆ ಮುದದಿಂದ ಕೈ ಮುಗಿದು, ನೋಡ್ರಿ, ಊರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ರಾಜನ ಮಾತು. ಇಲ್ಲ, ಜಡವಾದ ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಗೋಡೆ, ಗೋಪುರ, ಈ ಜಡವಾದ ಪದಾರ್ಥಗಳಿಗೆ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾರೆ ಹಾಗಾದ್ರೆ? ಇಲ್ಲ. ಹಾಗಾದ್ರೆ ಈ ವೈಕುಂಠ ಲೋಕ ಯಾರು ಹಾಗಾದ್ರೆ ಅಂತ ಕೇಳಿದ್ರೆ, ವೈಕುಂಠ ಲೋಕ ಭಗವಂತನೇನ? ವೈಕುಂಠ ಲೋಕದಿಂದ ಲೋಕದ ರೂಪದಲ್ಲಿದ್ದಾನ? ಇಲ್ಲ. ಮತ್ತೆ ಇನ್ಯಾದ್ರೂ ಜೀವಾಭಿಮಾನಿ ಅವನೇನಾದ್ರೂ ಈ ಲೋಕದಲ್ಲಿದ್ದಾನ? ಜೀವಾಭಿಮಾನಿ ಲೋಕವಾಗಿದ್ದಾದ್ರೆ ಜೀವೋತ್ತಮರಾದ ಬ್ರಹ್ಮದೇವರ ಯಾಕೆ ನಮಸ್ಕಾರ ಮಾಡ್ತಾರೆ ಹಾಗಾದ್ರೆ? ಅಲ್ಲ, ಚೇತನರಲ್ಲಿ ಅಮುಕ್ತರು ಇದ್ದಾರೆ, ಮುಕ್ತರು ಇದ್ದಾರಲ್ಲ. ಮುಕ್ತರು ಕೂಡ ಚೇತನರಲ್ಲಿದೆ. ಜೀವರಾಶಿಗಳಲ್ಲಿ ಮೋಕ್ಷಕ್ಕೆ ಹೋಗುವವರಿದ್ದಾರೆ, ಹೋದವರು ಇದ್ದಾರಲ್ವಾ. ಸೊ ಹೋದವರು ಇರುವ ಕಾರಣ ಆ ಹೋದವರೇ ವೈಕುಂಠ ಲೋಕವಾಗಿ ಪರಿಣಾಮ ಹೊಂದಿರಬಹುದಾ? ಪರಮಾತ್ಮನೇ ಇಲ್ಲ. ಯಾಕೆಂದ್ರೆ ವೈಕುಂಠ ಲೋಕ ನಿತ್ಯ ಲೋಕ ಅಂತ ಹೇಳ್ತಾ ಇದ್ದಾರೆ. ವೈಕುಂಠ ಲೋಕ ನಿತ್ಯ ಲೋಕ. ಈ ಜೀವ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಯಾವುದಾದ್ರೂ ಒಂದು ಕಲ್ಪದಲ್ಲಿ ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾನೆ. ಅದಕ್ಕೂ ಮುಂಚಿತವಾಗಿ ಸಂಸಾರದ ಅವಸ್ಥೆಯಲ್ಲಿ ಇರ್ತಾನೆ. ಆಗ ವೈಕುಂಠ ಲೋಕ ಇರ್ಲಿಲ್ವ? ಹಾಗಾದ್ರೆ ಯಾವುದೇ ಜೀವ, ಮುಕ್ತ ಜೀವ, ಇವಾಗಿನ ಮುಕ್ತ ಜೀವರು ಕೂಡ ಅವರೇ ವೈಕುಂಠ ಲೋಕವಾಗಿ ಪರಿಣಾಮ ಹೊಂದಿದ್ರ? ಇಲ್ಲ. ಅಮುಕ್ತರ? ಅಲ್ಲ. ಮತ್ತಿನ್ಯಾರು ಹಾಗಾದ್ರೆ? ಭಗವಂತನೂ ಅಲ್ಲ. ಮತ್ತೆ ಆ ವೈಕುಂಠ ಲೋಕ ಯಾರು ಅಂತ ಕೇಳಿದರೆ, ಶ್ರೀ ಏವ ಲೋಕರೂಪೇಣ ವಿಷ್ಣು ತಿಷ್ಠತಿ ಸರ್ವದಾ. ಅನೇಕ ಪ್ರಮಾಣಗಳ ಪುರಸ್ಸರ ತಿಳಿಯೋದಾದ್ರೆ ವೈಕುಂಠ ಲೋಕ ಲಕ್ಷ್ಮ್ಯಾತ್ಮಕವಾದದ್ದು ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯೇ ವೈಕುಂಠ ಲೋಕದ ರೂಪದಿಂದ ಕಾಣಿಸ್ಕೊಂಡಿದ್ದಾಳೆ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಿಂದ, ಸೃಷ್ಟಿಕಾಲದಲ್ಲಿ ಸ್ಥೂಲ ರೂಪದಿಂದ, ಪ್ರಳಯ ಕಾಲದಲ್ಲಿ ಅವ್ಯಕ್ತ ರೂಪದಿಂದ, ಸೃಷ್ಟಿ ಕಾಲದಲ್ಲಿ ವ್ಯಕ್ತವಾಗಿ ಮಹಾಲಕ್ಷ್ಮೀ ದೇವಿಯರು ಲಕ್ಷ್ಮ್ಯಾತ್ಮಕವಾದಂತಹ ಲೋಕಗಳು ಧಾಮತ್ರಯಗಳು, ಅನಂತಾಸನ, ಶ್ವೇತದ್ವೀಪ ಮತ್ತೆ ವೈಕುಂಠ. ಈ 3 ಪುರಗಳಿಗೆ ಲಕ್ಷ್ಮೀದೇವಿ ಆದ ಕಾರಣದಿಂದಲೇ, ಶ್ರೀಹೇವ ಲೋಕರೂಪೇಣ ಆದ ಕಾರಣದಿಂದಲೇ ಪುರತ್ರಯಕ್ಕೆ ಮುದದಿಂದ ಕೈ ಮುಗಿದು, ಯಾರೋ ಬ್ರಹ್ಮಾದಿ ದೇವರೆಲ್ಲರೂ. ಅದಕ್ಕಾಗಿ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾರಂತೆ. ಜೀವೋತ್ತಮರಾದ ಬ್ರಹ್ಮದೇವರ ನಮಸ್ಕಾರ ಮಾಡಬೇಕು ಅಂತಿದ್ರೆ ಲಕ್ಷ್ಮೀದೇವಿಯೇ. ಆ ಇಡೀ ಲೋಕ ಲಕ್ಷ್ಮೀದೇವಿಯೇ ಆ ರೂಪದಲ್ಲಿ ಇರ್ತಾಳಂತೆ. ಬರೀ ಆ ಲೋಕದಲ್ಲಿ ಮಾತ್ರ ಅಲ್ಲ, ಲೋಕದಲ್ಲಿರುವ ಪ್ರತಿಯೊಂದು ಪದಾರ್ಥಗಳು, ಪ್ರತಿಯೊಂದು ಕೂಡ ಲಕ್ಷ್ಮೀದೇವಿಯೇ. ಪ್ರತಿಯೊಂದು ಪದಾರ್ಥಗಳು ಮಾತ್ರಕ್ಕೆ ಒಳಗಿರುವ ಜೀವರಾಶಿಗಳು ಲಕ್ಷ್ಮೀದೇವಿ ಅಂತ ಚಿಂತನೆ ಅಲ್ಲ. ಮತ್ತೆ ಅಲ್ಲಿರುವ ಪದಾರ್ಥಗಳು, ಬಾವಿ, ಕೆರೆ, ನಾವೆಲ್ಲ ಏನೇನು ನೋಡ್ತೀವೋ, ಕಂಬ, ಎಲ್ಲವೂ ಲಕ್ಷ್ಮ್ಯಾತ್ಮಕವಾದದ್ದೇ. ಅಲ್ಲಿದ್ದ ವಾಪಿ ಕೂಪ ತಟಾಕಗಳು ಮತ್ತಿಲ್ಲಿದ್ದ ಮನೆ ಉಪ್ಪರಿಗಳಿಗಾಗಿ ಬಲ್ಲಿದ್ದ ರಮೆ ತನ್ನ ನಲ್ಲನ ಚಿತ್ತವ ವಲ್ಲಿಸಬೇಕೆಂದು ಬೇಡ. ರಾಜರು ಹೇಳ್ತಾ ಇದ್ದಾರೆ, ಅಲ್ಲಿರುವ ಬಾವಿಯಾಗಲಿ, ಕೊಳಗಳಾಗ್ಲಿ, ಸರೋವರ ಆಗಲಿ, ಮನೆ ಆಗಲಿ, ಉಪ್ಪರಿಗೆಗಳಾಗ್ಲಿ, ಏನೇನು ಪದಾರ್ಥಗಳು ಅಂತಿದೆಯೋ ಎಲ್ಲ ಪದಾರ್ಥಗಳು ಯಾರು ಅಂದ್ರೆ ರಮಾದೇವಿನೇ ಅಂತ. ಯಾಕಾಗಂದ್ರೆ ಭಗವಂತನ ಕಂಡ್ರೆ ಅಷ್ಟು ಪ್ರೀತಿ ಅವಳಿಗೆ, ಅಷ್ಟು ಭಕ್ತಿ ಅಂತೆ. ಎಲ್ಲ ಕಡೆ ತಾನೇ ಇದ್ದು ಭಗವಂತನ ಎಲ್ಲ ರೀತಿಯಾದ ಸೇವೆಯನ್ನ ತಾನೇ ಮಾಡುತ್ತಿ ಹೇಳು ಅಂತ ಹೇಳ್ತಾರಲ್ಲ ದಾಸರು. ಅದೇ ರೀತಿಯಾಗಿ ವಲ್ಲಿಸಬೇಕೆಂದು
ಭಗವಂತನನ್ನ ಸಂತೋಷಪಡಿಸಬೇಕೆಂದು. ಗಂಡ ಹೆಂಡತಿಯನ್ನ ಯಾವಾಗ ತುಂಬಾ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ತನಗೆ ಬೇಕಾದ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಎಲ್ಲ ಕಡೆ ತಾನಿದ್ದು ಎಲ್ಲವನ್ನ ನೋಡ್ಕೊಂಡು ಹೋಗ್ತಾ ಇರ್ತಾಳಲ್ಲ, ಪ್ರೀತಿಯಿಂದ ಮಾತನಾಡಿಕೊಂಡು. ಅಂಥ ಹೆಂಡತಿ ಕಂಡ್ರೆ ಪ್ರತಿಯೊಬ್ಬ ಗಂಡನಿಗೂ ಕೂಡ ಬಹಳ ಪ್ರೀತಿ ಅಂತೆ. ಅದಕ್ಕಾಗಿ ಈ ಅವಕಾಶವನ್ನ ಬಿಡ್ಲೇಬಾರದು, ಯಾರಿಗೂ ಕೂಡ ಹಾಗೆ ಇಲ್ಲ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿನೇ ಎಲ್ಲ ರೀತಿಯಾದಂತಹ ಪದಾರ್ಥಗಳನ್ನು ಹಾಗೆಯೇ ತಾನೇ ಇದ್ದು ಭಗವಂತನ ಸೇವೆ ಮಾಡಿ ಒಲ್ಲಿಸಬೇಕೆಂದು, ಹರಿಯ ಚಿತ್ತವನ್ನು ಒಲ್ಲಿಸಬೇಕೆಂದು ಹೇಳುಗಳ. ಹಾಗಾಗಿ ಅರ್ಕಕೋಟಿಗಳಂತೆ ವೈಕುಂಠ ಲೋಕ ದಶ ದಿಕ್ಕಿನೊಳಗೆ ಬೆಳಗುವುದು. ಅರ್ಕಕೋಟಿಗಳಂತೆ ಕೋಟ್ಯಾಂತರ ಕೋಟ್ಯಾಂತರ ಅನಂತ ಸೂರ್ಯ ಪ್ರಕಾಶಮಾನವಾಗಿ ಎಲ್ಲ ದಿಕ್ಕುಗಳಿಂದಲೂ ಕೂಡ ಅತ್ಯಂತ ಪ್ರಕಾಶಮಾನವಾಗಿರುತ್ತಂತೆ ವೈಕುಂಠ ಲೋಕ. ಎಂದೆಂದಿಗೂ ಕೂಡ ಈ ಸೂರ್ಯನಿಂದ ಬೆಳಕು, ಚಂದ್ರನಿಂದ ಬೆಳಕು, ನಕ್ಷತ್ರಗಳಿಂದ ಬೆಳಕು ಯಾವುದಲ್ಲ. ಮತ್ತೆ ಕೃಷ್ಣ ಹೇಳ್ತಾನಲ್ಲ ಗೀತೆಯಲ್ಲಿ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದು ಸೂರ್ಯನಿಂದ ಬೆಳಗುವಂತಹದ್ದಲ್ಲ, ಚಂದ್ರನಿಂದ, ನಕ್ಷತ್ರಗಳಿಂದ, ಅಗ್ನಿಯಿಂದ ಯಾವುದರಿಂದಲೂ ಬೆಳಗಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಲಕ್ಷ್ಮಾತ್ಮಕವಾದ ಅಪ್ರಾಕೃತವಾದ ಎಂದೆಂದೂ ನಾಶವಾಗದೇ ಇರುವಂತಹ ನನ್ನ ಧಾಮ ವೈಕುಂಠ ಲೋಕ ಅಂತ ಹೇಳ್ತಾರೆ ಕೃಷ್ಣ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಅರ್ಕಕೋಟಿಗಳಂತೆ ವೈಕುಂಠ ಲೋಕ ದಶ ದಿಕ್ಕಿನೊಳಗೆ ಬೆಳಗುವುದು. ಅನಂತ ಸೂರ್ಯಕೋಟಿ ಪ್ರಕಾಶಮಾನಳು ಮಹಾಲಕ್ಷ್ಮೀ ದೇವಿಯರು. ಅಂಥ ಮಹಾಲಕ್ಷ್ಮೀ ದೇವಿಯ ಆ ಪ್ರಕಾಶ 10 ದಿಕ್ಕುಗಳ ಕಡೆಯಿಂದ ಒಟ್ಟೊಟ್ಟಿಗೆ ಬರ್ತಾ ಇರುತ್ತಂತೆ. ಲಕ್ಷ್ಮಿಗಲ್ಲದೆ ಇಂಥ ಕಾಂತಿ ಮಿಕ್ಕವರಿಗೆ ಬರ್ಕೆ ನೀವೇ ವಿಚಾರಿಸಿರು. ರಾಜರು ಹೇಳ್ತಾ ಇದ್ದಾರೆ, ಲಕ್ಷ್ಮೀ ದೇವಿಗಲ್ಲದೆ ಇನ್ಯಾರಿಗಾದ್ರೂ ಇಂಥ ಕಾಂತಿ, ಇಂಥ ಸಾಮರ್ಥ್ಯ ಇದೆಯಾ? ಬರ್ಕೆ ಅಂದ್ರೆ ಅವರ ಆಡು ಭಾಷೆಯಲ್ಲಿ ತಿಳಿಸ್ತಾ ಇದ್ದಾರೆ ರಾಜರು. ಕಾಂತಿ ಮಿಕ್ಕವರಿಗೆ ಬರ್ಕೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ನೀವೇ ವಿಚಾರಿಸಲು, ನೀವೇ ಮಥನ ಮಾಡಿ. ನಾನು ಎಷ್ಟಾಗುತ್ತೋ ಅಷ್ಟು ಮಥನ ಮಾಡಿ ತಿಳಿಸಿದ್ದೀನಿ ಅಂತ ರಾಜರು ನಿನ್ನೆ ಹೇಳಿದ್ರು ಅಲ್ವಾ? ಮಥಿಸಿ ನೀವು ವಿಚಾರಿಸಿರೋ ಬ್ರಹ್ಮ ಜಿಜ್ಞಾಸ ಮಾಡ್ರಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಇಸ ಅಪಾಂಗಲವ ಮಾತ್ರ ಊರ್ಜಿತಾಸ ಶ್ರೀರ್ಯತ್ಕಟಾಕ್ಷ ಬಲವತು ಅಜಿತಂ ನಮಾಮಿ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷದ ಅಷ್ಟೂ ಕಾರ್ಯವನ್ನ ಅತ್ಯಂತ ಅನಾಯಾಸವಾಗಿ ಭಗವದ್ ಅನುಗ್ರಹದಿಂದ ಜಗತ್ತಿನ ಪಾಲನೆಯನ್ನ ಎಲ್ಲ ಕಾರ್ಯವನ್ನ ಮಾಡ್ತಾ ಇದ್ದಾಳೆ ಮಹಾತಾಯಿ. ಅಂಥ ಲಕ್ಷ್ಮೀ ದೇವಿಗಲ್ಲದೆ ಇನ್ಯಾರಿಗೆ ತಾನೇ ಸಾಮರ್ಥ್ಯ? ಎನ್ ಕಾಮಯೇ ತಂತಮುಗ್ರಂ ಕೃಣೋಮಿತಂ ಬ್ರಹ್ಮಾಂಡಂ ಶಿಂತಂ ಸುಮೇಧ. ವೇದಗಳು ಹೇಳ್ತಾ ಇದೆ, ಕೊಂಡಾಡ್ತಾ ಇದೆ ಲಕ್ಷ್ಮೀ ದೇವಿಯ ಮಹಿಮೆಯನ್ನ. ಅವಳು ಇಚ್ಛಪಟ್ಟವಳು ಬ್ರಹ್ಮ, ಇಚ್ಛಪಟ್ಟವಳು ರುದ್ರ, ಇಂದ್ರ. ಯಾವ ಪದವಿಯಲ್ಲಿ ಯಾರ್ಯಾರನ್ನ ಕೂಡಿಸ್ಕೊಳ್ಬೇಕು ಅಂತ ಅವಳು ಯಾರನ್ನ ಆಯ್ಕೆ ಮಾಡ್ತಾಳು ಅವರನ್ನ ಕೂಡಿಸ್ತಾಳಂತ ಮಹಾತಾಯಿ. ಅಂಥ ಸಾಮರ್ಥ್ಯ ಉಳ್ಳವಳು. ಅವಳಿಗಲ್ಲದೆ ಇನ್ಯಾರಿಗೆ ತಾನೇ ಈ ಸಾಮರ್ಥ್ಯ ಇದೆ? ನೀವೇ ವಿಚಾರಿಸಿರೋ. ಎಲ್ಲ ಶಾಸ್ತ್ರಗಳನ್ನು ಉಪನಿಷತ್ತುಗಳನ್ನು ತೆಗೆದು ನೋಡ್ರಿ, ಇನ್ಯಾರಿಗೂ ಈ ಸಾಮರ್ಥ್ಯ ಇಲ್ಲ. ಲಕ್ಷ್ಮೀ ದೇವಿಗಷ್ಟೇ ಈ ಸಾಮರ್ಥ್ಯ ಇರೋದು. ಅದಕ್ಕಾಗಿಯೇ ವೈಕುಂಠವೆಂಬ ಹರಿಯ ಲೋಕ ಬ್ರಹ್ಮಲೋಕಕ್ಕಿಂತಲೂ ಮೇಲಿರುವುದು. ಬ್ರಹ್ಮಲೋಕಕ್ಕಿಂತಲೂ ಮೇಲಿರುವುದು. ಶೋಕರಹಿತವಾದ ಸಿದ್ಧ ಸಾಧ್ಯರಲ್ಲಿ ಬೇಕಾದ ಸುಖವನ್ನು ಉಣಿಸುತ್ತಿಹರು. ವೈಕುಂಠ ಲೋಕ ನಿತ್ಯ ನೂತನವಾದದ್ದು, ಲಕ್ಷ್ಮ್ಯಾತ್ಮಕವಾದದ್ದು ಅನ್ನೋ ವಿಚಾರವನ್ನು ತಿಳಿಸಿ, ಈ ಲೋಕ ಎಲ್ಲಿದೆ ಹಾಗಾದ್ರೆ ವೈಕುಂಠ ಲೋಕ ಅಂತ ಸಾಮಾನ್ಯವಾದ ಪ್ರಶ್ನೆ. ಎಲ್ಲ ಸಾಮಾನ್ಯವಾಗಿ ಗೊತ್ತು, ಮೇಲ್ಗಡೆ ಇದೆ ಅಂತ ನೋಡ್ತಿರ್ತೇವೆ ನಾವು ಸಾಮಾನ್ಯ. ಆದ್ರೆ ಎಲ್ಲಿದೆ? ಒಂದು ಚಿತ್ರಣ ಕೊಡ್ತಾರೆ ರಾಜರು ನಮಗೆ. ಎಲ್ಲಿದೆ ಅಂದ್ರೆ ವೈಕುಂಠವೆಂಬ ಹರಿಯ ಲೋಕ ಬೊಮ್ಮನ ಲೋಕಕ್ಕಿಂತಲೂ ಮೇಲುವುದು. ಬೊಮ್ಮ ಅಂದ್ರೆ ಬ್ರಹ್ಮದೇವರು, ಬೊಮ್ಮನ ಲೋಕ ಅಂದ್ರೆ ಸತ್ಯಲೋಕ. ಹಾಗಾಗಿ ಸತ್ಯಲೋಕಕ್ಕಿಂತಲೂ ಮೇಲಿಹುದು. ಸತ್ಯಲೋಕಕ್ಕಿಂತಲೂ ಮೇಲಿಹುದಷ್ಟೇ ಅಲ್ಲದೆ ಶೋಕರಹಿತವಾದ ಲೋಕ. ಇನ್ನು ಹೇಳಿದೆ ನಾನು, ಎಂದೆಂದಿಗೂ ದುಃಖ ಅನ್ನೋದು ಇಲ್ಲವೇ ಇಲ್ಲ. ದುಃಖ ಮಿಶ್ರಿತವಾದ ಸುಖ ಅಲ್ಲವೇ ಇಲ್ಲ. ದುಃಖ ರಾಹಿತ್ಯದಿಂದ ಕೂಡಿದ ಪರಿಪೂರ್ಣವಾದ ಆನಂದವುಳ್ಳಂತಹ ಲೋಕ. ಕೇವಲ ಸುಖವನ್ನು ಉಣುತ್ತಿಹರು, ಕೇವಲ ಆನಂದವನ್ನೇ ಅನುಭವಿಸ್ತಾ ಇರುವಂತಹ ಲೋಕ. ಹಾಗಾಗಿ ಅಂಥ ಲೋಕ ವೈಕುಂಠ ಲೋಕ. ಲಕ್ಷ ಯೋಜನ ಮೇಲಿಕ್ಕೆ ಅನಂತಾಸನ ಲಕ್ಷ್ಮೀಶನಿಹ ಶ್ವೇತದ್ವೀಪ ಲಕ್ಷ 50 ವೈಕುಂಠ 25 ಲಕ್ಷ ಷೋಡಶ ಕೋಟೆಯಲ್ಲಿ ಇರುವುದು. ಧಾಮತ್ರಯಗಳು ಅಂತ ಹೇಳಿದೆ ನಾನು. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಲೋಕ. ಎಲ್ಲಿದೆ ಈ ಲೋಕಗಳು ಅಂತ ಕೇಳಿದ ತಕ್ಷಣ ನಾವು ಮೇಲ್ ನೋಡ್ತೀವಿ ನಾವು ಅಲ್ವಾ? ರಾಜರು ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಅನಂತಾಸನ ನೋಡೋಣ.
ಈ ಅನಂತಾಸನ ಲೋಕ ಎಲ್ಲಿದೆ ಅಂತ ಮಾಡಿದ ಪ್ರಶ್ನೆ ಬಂದ್ರೆ, ಇದು ಭೂಲೋಕದಲ್ಲಿಯೇ ಇರುವಂತಹದ್ದು ಅನಂತಾಸನ. ಹೇಗೆ ಅಂದ್ರೆ, ಉದಾಹರಣೆಗೆ ಒಂದು ಬ್ರಹ್ಮಾಂಡ, ಭೂಲೋಕ, ಮಧ್ಯದಲ್ಲಿ ಮೇರು ಪರ್ವತ, 1,00,000 ಯೋಜನದಿಂದ ಕೂಡಿರುವ ಮೇರು ಪರ್ವತ. ಆ ಮೇರು ಪರ್ವತದ ಸುತ್ತಲೂ ಅದರ ಮಧ್ಯದಲ್ಲಿ ಭೂಲೋಕ. ನಾವೇನು ಚಿಂತನೆ ಮಾಡ್ತೀವಿ ತಿಳ್ಕೊಳ್ರಿ. ಭೂಲೋಕ ಅಂದ್ರೆ ಯಾವುದೆಲ್ಲ ಸೇರಿ ಭೂಲೋಕ ಅಂತ ಕರೀತಾರೆ ಅಂದ್ರೆ, ಸಪ್ತ ದ್ವೀಪಗಳು, ಸಪ್ತ ಸಾಗರಗಳು. ಅದು ಹೇಗಿರುತ್ತೆ ಅಂದ್ರೆ, ಉದಾಹರಣೆಗೆ ಈಗ ಜಂಬೂ ದ್ವೀಪ, ಅದರ ಆಚೆ ಬದಿಯಲ್ಲಿ ಲವಣ ಸಾಗರ, ಅಂದ್ರೆ ನಾವು ನೋಡ್ತಿರೋ ಉಪ್ಪಿನ ಸಮುದ್ರ. ಒಂದು ದ್ವೀಪ, ಒಂದು ಸಾಗರ. ಮತ್ತೊಂದು ದ್ವೀಪ, ಅದರ ಆಚೆ ಬದಿಯಲ್ಲಿ ಒಂದು ಸಾಗರ. ಉದಾಹರಣೆಗೆ ಒಂದು ಬಳೆಯ ರೂಪದಲ್ಲಿ ತಿಳ್ಕೊಳ್ತೀವಿ, ನಿಮ್ಗೆ ಅರ್ಥ ಮಾತ್ರ ಹೇಳ್ತಿದ್ದೀನಿ. ಹಾಗಾಗಿ ಜಂಬೂ, ಲಕ್ಷ, ಕುಶ, ಕ್ರೌಂಚ, ಶಾಲ್ಮಲಿ, ಪುಷ್ಕರ ಇವೇ ಮೊದಲಾದ 7 ದ್ವೀಪಗಳು. ಇನ್ನ ಲವಣ, ಇಕ್ಷು, ಸುರ, ಸರ್ಪಿ, ದಧಿ, ಕ್ಷೀರ ಮತ್ತೆ ಸ್ವಾದೋದಕ, 7 ದ್ವೀಪಗಳು, 7 ಸಾಗರಗಳು. ಸಪ್ತ ದ್ವೀಪ, ಸಪ್ತ ಸಾಗರಗಳು. ಇದನ್ನ ದಾಟಿದರೆ ಅಲ್ಲಿ ತಮೋಭಾಗ ಇರುತ್ತೆ. ಇದನ್ನ ದಾಟಿದ ಮೇಲೆ ತಮೋಭಾಗ ಅಂದ್ರೆ ಪರಿಪೂರ್ಣ ಕತ್ತಲು, ಅಂಧಕಾರಮಯ. ಆ ಕತ್ತಲು ಹೇಗಿರುತ್ತೆ ಅಂದ್ರೆ ಪರ್ವತದಂತೆ ಗಟ್ಟಿಯಾಗಿರುತ್ತಂತೆ. ಪರ್ವತದಂತೆ ಗಟ್ಟಿಯಾಗಿರುತ್ತದೆ. ಈ ಹಿಮಗಳನ್ನ ನಾವು ಒಡೆದು ನಾವು ಹಿಮಗಳನ್ನ ದಾರಿ ಮಾಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಕತ್ತಲೆ ಪರ್ವತದ ಹಂಗೆ ಕಲ್ಲಾಗಿರುತ್ತಂತೆ. ಅಂಥ ಕತ್ತಲಂತೆ. ಅದನ್ನ ದಾಟಿದ ಮೇಲೆ ಅದೊಂದಿಷ್ಟು ವಿಸ್ತೀರ್ಣ ಇದೆ. ಅದನ್ನೂ ದಾಟಿದ ಮೇಲೆ ಘನೋದಕ ಸಮುದ್ರ ಇದೆ. ಸೊ 7 ದ್ವೀಪಗಳು, 7 ಸಾಗರಗಳು, ಅದರ ಆಚೆ ಬದಿಯಲ್ಲಿ ತಮೋಭಾಗ, ಅದರ ಆಚೆ ಬದಿಯಲ್ಲಿ ಈ ಘನೋದಕ ಸಮುದ್ರ. ಈ ಘನೋದಕ ಸಮುದ್ರ ಭೂಮಿಯಿಂದ ಕೆಳಭಾಗದಲ್ಲೂ ಇದೆ. ಭೂಮಿಯ ಸುತ್ತುವರದ ಸಾಗರಗಳು, ದ್ವೀಪಗಳು, ತಮೋಭಾಗಗಳು ದಾಟಿದ ಮೇಲೆ ಅಲ್ಲೂ ಕೂಡ ಘನೋದಕ ಸಮುದ್ರ ಇದೆ. ಆ ಘನೋದಕ ಸಮುದ್ರದಲ್ಲಿ ಅನಂತಾಸನ ಅನ್ನುವಂತಹ ಅಪ್ರಾಕೃತವಾದ ಲೋಕವನ್ನೇ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಸೃಷ್ಟಿ ಅರ್ಥ ವ್ಯಕ್ತ ಮಾಡಿದ್ದಾರೆ ಅಂತ ಅರ್ಥ. ಉದೀಚ್ಯಾಂ ದಿಶಿ ವಿಷ್ಣೋಸ್ತು ಸ್ಯಾತ್ ಅನಂತಾಸನಾಭಿಧಂ ಘನೋದಕಾಂತೆ ಶ್ರೀರೂಪಂ ಧಾಮ ಮುಕ್ತ ಜನಾಸ್ಪದಂ. ಆ ಘನೋದಕ ಸಮುದ್ರ ಅಂತ ಏನ್ ಹೇಳಿದೆ, ಆ ಘನೋದಕ ಸಮುದ್ರದಲ್ಲಿ ಮೇರು ಪರ್ವತದ ಉದೀಚ್ಯಾಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಉತ್ತರ ಭಾಗದಲ್ಲಿ, ಮೇರು ಪರ್ವತದ ಉತ್ತರ ಭಾಗದಲ್ಲಿ, ಘನೋದಕ ಸಮುದ್ರದ ಕಡೇ ಭಾಗದಲ್ಲಿ, ಇನ್ನೇನು ಬ್ರಹ್ಮಾಂಡದ ಗೋಡೆ ಇರಬೇಕಲ್ಲ, ಆ ಕಡೇ ಭಾಗದಲ್ಲಿ ಶ್ರೀರೂಪಂ ಧಾಮ ಮುಕ್ತ. ರಾಜರೇ ಉದಾಹರಿಸಿರುವಂತಹ ಶ್ಲೋಕ. ಶ್ರೀರೂಪಂ ಲಕ್ಷ್ಮೀದೇವಿಯೇ ಅನಂತಾಸನಾಭಿಧಂ. ಅನಂತಾಸನ ಅನ್ನುವಂತಹ ಅಪ್ರಾಕೃತ ಲೋಕದ ಹೆಸರಿನಿಂದ ಮಹಾಲಕ್ಷ್ಮೀ ದೇವಿಯರೇ ಈ ಲೋಕದಲ್ಲಿದ್ದಾರೆ, ಅರ್ಥಾತ್ ಲೋಕ ರೂಪದಲ್ಲಿದ್ದಾಳೆ. ಅದೇ ಭಗವಂತನ ಧಾಮತ್ರಯಗಳಲ್ಲಿ ಒಂದು ಲೋಕ ಅನಂತಾಸನ. ಭಗವಂತ ಅನಂತ ಅನ್ನುವಂತಹ ಭಗವಂತನಿಗೂ ಹೆಸರಿದೆ. ಶೇಷದೇವರಿಗೆ ಕರಿತೀವಿ, ಗರುಡದೇವರಿಗೂ ಕೂಡ ಕರಿತೀವಿ ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು, ಅದಕ್ಕೆ ವಾದರಾಜರು ಕೂಡ ಅನಂತ ಶಬ್ದಕ್ಕೆ ಗರುಡದೇವರು ಅಂತನೂ ಕೂಡ ಅರ್ಥ ಬರೆದು ಬಹಳ ಉತ್ತಮವಾದಂತಹ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಇರ್ಲಿ, ಯಾಕೆ ಹೇಳಿದೆ ಅಂತಂದ್ರೆ, ಇದು ಅನಂತಾಸನ ರೂಪ. ಇದೆಲ್ಲೋ ಇರೋದಲ್ಲ, ಇದಿಷ್ಟು ಸೇರಿದ್ರೆ ಒಂದು ಭೂಲೋಕ. ಆ ಭೂಲೋಕದ ಮೇರು ಪರ್ವತದ ಉತ್ತರ ಭಾಗದ ಘನೋದಕ ಸಮುದ್ರದಲ್ಲಿ ಕಡೇ ಭಾಗದಲ್ಲಿ ಇರುವ ಲೋಕ ಅನಂತಾಸನ ಲೋಕ. ಇದು ರಾಜರು ಇಲ್ಲಿ ಉದಾಹರಿಸಿಕೊಟ್ಟಿದ್ದಾರೆ ನಮಗೆ. ಇದು ಆಚಾರ್ಯರ ಮಾತು. ಆದರೆ ಭಾಗವತದಲ್ಲಿ ವ್ಯಾಸರು ಅನಂತಾಸನದ ಬಗ್ಗೆ ಹೇಳಬೇಕಾದ ಒಂದು ಪ್ರಸಂಗ. ಯಾವ ಪ್ರಸಂಗ ಅಂದ್ರೆ, ದಶಮಸ್ಕಂದದಲ್ಲಿ ಕಡೆ ಭಾಗದಲ್ಲಿ ಒಬ್ಬ ಬ್ರಾಹ್ಮಣ ತನಗೆ ಹುಟ್ಟಿದ ಮಕ್ಕಳನ್ನ ಕಳ್ಕೊಳ್ತಾ ಇರ್ತಾನಂತೆ. ಇನ್ನೇನು ಮಗು ಹುಟ್ಟಬೇಕು, ಹುಟ್ಟಿದ ತಕ್ಷಣ ಮಗು ಮಾಯ ಆಗ್ತಿರುತ್ತೆ, ಮತ್ತೆ ಹುಟ್ಟಬೇಕು, ಮತ್ತೆ ಮಾಯ ಆಗೋದು. ಹಾಗಾಗಿ ಕೃಷ್ಣನನ್ನೇ ಮೊರೆ ಹೋಗೋಣ ಅಂತ ಹೇಳಿ ಬರ್ತಾನೆ. ಕೃಷ್ಣ ಪರಮಾತ್ಮ ಅಶ್ವಮೇಧ ಯಾಗ ಮಾಡ್ತಾ ಕೂತಿರ್ತಾನೆ. ಅರ್ಜುನ ಹೇಳ್ತಾನೆ, ನೀವೇ ರಚನೆ ಮಾಡ್ಬೇಡಿ, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಕೃಷ್ಣ ಯಾಕಬೇಕು, ನಾನೇ ಬರ್ತೀನಿ, ನಾನೇ ನಿನ್ನ ಮಗುನ ಸಂರಕ್ಷಣೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಶರದಿಂದಲೇ ಬಾಣಗಳಿಂದ ಸೂತಿಕಾಗ್ರಹವನ್ನ ನಿರ್ಮಾಣ ಮಾಡ್ತಾನೆ. ಮಗು ಹುಟ್ಟತ್ತೆ, ಮಗು ಮಾಯ ಆಗತ್ತೆ. ಆಗ ಬ್ರಾಹ್ಮಣ ಬಾಯಿಗೆ ಬಂದಂಗೆ ಅರ್ಜುನನನ್ನು ಬೈತಾನೆ. ಆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ. ಯಾಕೆ ಪದೇ ಹೀಗೆ ಮಾಡ್ಕೊಳ್ತೀಯ, ಇರ್ಲಿ ಬಿಡು, ನಾನು ಕಾಪಾಡ್ತೀನಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನ್ನು ಕೂಡಿಸಿಕೊಂಡು ರಥದಿಂದ ಎಲ್ಲಿ ಪ್ರಯಾಣ ಮಾಡ್ತಾನೆ, ಭಾಗವತ ಹೇಳ್ತಾ ಇದೆ, ಅನಂತಾಸನಕ್ಕೆ ಹೋಗ್ತಾನೆ.
ಅನಂತಾಸನಕ್ಕೆ ಹೋಗಿ ಅನಂತ ಪದ್ಮನಾಭನನ್ನ ಅಲ್ಲಿ ತೋರಿಸಿ ಅರ್ಜುನನ ಕೈಯಲ್ಲಿ ದರ್ಶನ ಮಾಡಿಸಿ ಅಲ್ಲಿಂದ ಆ ಮಕ್ಕಳನ್ನ ಭಗವಂತನೇ ಆ ಎಲ್ಲ ಮಕ್ಕಳನ್ನು ಮಾಯ ಮಾಡ್ತಿರ್ತಾನೆ. ಆ ಎಲ್ಲ ಮಕ್ಕಳನ್ನು ಕೃಷ್ಣ ಪರಮಾತ್ಮನಿಗೆ ದೇಹನ ನಾಸ್ತಿ ಕಿಂಚನ ಅನಂತ ಪದ್ಮನಾಭ ಕೃಷ್ಣನಿಗೆ ಕೊಡ್ತಾನೆ. ಕೃಷ್ಣ ಅರ್ಜುನನ ಕೈಯಲ್ಲಿ ಕೊಟ್ಟು ಅರ್ಜುನನ ಕೈಯಿಂದಲೇ ಆ ಬ್ರಾಹ್ಮಣನಿಗೆ ಕೊಡಿಸ್ತಾರೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಈ ಕೃಷ್ಣ ಪರಮಾತ್ಮ ಅರ್ಜುನನನ್ನ ಕೂಡಿಸಿಕೊಂಡು ಅನಂತಾಸನಕ್ಕೆ ಹೋಗ್ಬೇಕಾದಾಗ ವ್ಯಾಸರು ಅಲ್ಲಿ ಹೇಳಬೇಕಾದಾಗ ಏನ್ ಹೇಳ್ತಾರೆ ಅಂದ್ರೆ, ಸಪ್ತ ದ್ವೀಪಗಳು ಸಪ್ತ ಸಾಗರಗಳು ದಾಟಿ ತಮೋಭಾಗ ಆಗಲೇ ಹೇಳ್ದಲ್ಲ, ಕತ್ತಲು ಪರ್ವತದಂತೆ ಇರ್ತಾವಂತೆ. ಕೃಷ್ಣ ಪರಮಾತ್ಮ ತನ್ನ ಆಯುಧದಿಂದ ಆ ಎಲ್ಲ ಪರ್ವತದಂತೆ ಇರುವ ಕತ್ತಲನ್ನ ಕತ್ತರಿಸಿ ಹೋಗ್ತಾನಂತೆ. ತನ್ನದೇ ಆದ ಪ್ರಕಾಶದಿಂದ ತನ್ನದೇ ಆದ ಆಯುಧಗಳಿಂದ ಕತ್ತಲನ್ನು ನಿವಾರಣೆ ಮಾಡಿಕೊಂಡು ಅರ್ಜುನನನ್ನು ಕರ್ಕೊಂಡು ಅನಂತಾಸನ ಪಶ್ಚಿಮದ ದಿಕ್ಕಿನಲ್ಲಿರುವಂತಹ ಅನಂತಾಸನಕ್ಕೆ ಹೋಗ್ತಾನೆ. ಪ್ರತೀಚ್ಛಾ ವಿಷಮಾ ವಿಷತು ವ್ಯಾಸರವಾಣಿ. ವ್ಯಾಸರು ಹೇಳ್ತಾರೆ ಪಶ್ಚಿಮದ ದಿಕ್ಕಿನಲ್ಲಿರುವ ಕಡೆ ಅನಂತಾಸನಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಚಾರ್ಯರು ತಾತ್ಪರ್ಯಗಳಲ್ಲಿ ಹೇಳಬೇಕಾದಾಗ ಉತ್ತರ ದಿಕ್ಕು ಅಂತ ಹೇಳ್ತಾರೆ, ಉದೀಚ್ಛಾಮ್ ಅಂತ ಹೇಳ್ತಾರೆ. ವ್ಯಾಸರ ಹೇಳಬೇಕಾದಾಗ ಪಶ್ಚಿಮ ದಿಕ್ಕು ಅಂತ ಹೇಳ್ತಾರೆ. ಯಾವ್ದು ಸರಿ? ಹಾಗಾದ್ರೆ ಈಗ ವ್ಯಾಸರ ಮಾತು ತಗೊಳ್ಬೇಕು, ಆಚಾರ್ಯರ ಮಾತು ತಗೊಳ್ಬೇಕು ಅಂದ್ರೆ ರಾಜರು ಹೇಳ್ತಾರೆ ಇಬ್ಬರ ಮಾತು ಸರಿನೇ ಅಂತ ಹೇಳ್ತಾರೆ. ಅದು ಹೇಗ್ ಸರಿ ಅಂತಂದ್ರೆ, ಅನಂತಾಸನ ಪಶ್ಚಿಮದಲ್ಲಿದೆಯೋ ಅಥವಾ ಉತ್ತರದಲ್ಲಿದೆಯೋ, ಉದಾಹರಣೆ ನೋಡ್ರಿ, ಇದು ಪೂರ್ವ ಆದ್ರೆ ಇದು ದಕ್ಷಿಣ, ಇದು ಪಶ್ಚಿಮ ಆದ್ರೆ ಇದು ಉತ್ತರ. ಇದು ಪಶ್ಚಿಮದಲ್ಲಿದೆಯೋ ಅಥವಾ ಉತ್ತರದಲ್ಲಿದೆಯೋ ಅಂತ ಕೇಳಿದ್ರೆ ರಾಜರು ಹೇಳ್ತಾರೆ ಎರಡೂ ಕಡೆಗೂ ಇಲ್ಲ, ವಾಯುವ್ಯದಲ್ಲಿದೆ ಅಂತ ಹೇಳ್ತಾರೆ. ಇದು ಮೂರನೇ ಪಕ್ಷ ಆಗೋಯ್ತು. ಹಾಗಾದ್ರೆ ಅವ್ರ ಪಶ್ಚಿಮನೂ ಸರಿಯಲ್ಲ, ಹಂಗಾರೆ ಉತ್ತರನೂ ಸರಿಯಲ್ವಾ ಅಂತ ಕೇಳಿದ್ರೆ ಏನಿಲ್ಲ. ಮತ್ತೆ ಅಂದ್ರೆ ಇದು ಕೋಣಗಳು, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈ ಕೋಣ ಭಾಗಗಳನ್ನ ಪ್ರಧಾನ ದಿಕ್ಕುಗಳ ತರನು ನಾವು ಅದನ್ನ ಕರೆಯುವುದೊಂದು ವಾಡಿಕೆ. ಹೇಗೆ ಅಂದ್ರೆ ಇಂಗ್ಲಿಷ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಶಾನ್ಯ ದಿಕ್ಕಿಗೆ ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತೀವಿ ಹೇಳ್ರಿ? ನಾರ್ತ್ ಈಸ್ಟ್ ಅಂತೀವಿ. ನಾರ್ತ್ ಈಸ್ಟ್ ಅಂದ್ರೆ ನಾರ್ತ್ ತರ ತಗೊಳ್ರಿ, ಈಸ್ಟ್ ತರ ತಗೊಳ್ರಿ, ಅವೆರಡರ ಮಧ್ಯದಲ್ಲಿರುವಂತಹದ್ದು ಅಂತ. ಇದು ಇಂಗ್ಲಿಷ್ ನವ್ರು ಹೊಡೆದಿದ್ದೇ ಪ್ರಾಯಶಃ ಇದರಿಂದ ಗೊತ್ತಿಲ್ಲ. ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್ ಹೀಗೆಲ್ಲ ಹೇಳ್ತಾರೆ. ಅದರ ಸಮೀಪದಲ್ಲಿ ವಾಯುವ್ಯದ ಭಾಗದ ಆ ಮೂಲೆಯಲ್ಲಿ ಅನಂತಾಸನ ಲೋಕ ಇದೆ. ಅದನ್ನ ವ್ಯಾಸರು ಸೂಕ್ಷ್ಮವಾಗಿ ಪಶ್ಚಿಮದ ಕಡೆ ಹೊರಟ ಕೃಷ್ಣ, ಉತ್ತರದ ಕಡೆ ಹೊರಟ ಕೃಷ್ಣ ಆಚಾರ್ಯರ ಮಾತು. ಅಂದ್ರೆ ಈ ಕಡೆಯಿಂದ ಹೋದ ಅಥವಾ ಆ ಕಡೆಯಿಂದ ಬಂದ ಅಭಿಪ್ರಾಯ ಅದಿರೋದು ವಾಯುವ್ಯದಲ್ಲಿ. ಇದು ರಾಜರು ತಿಳಿಸಿಕೊಟ್ಟಂತಹ ನಮಗೆ ಅಪೂರ್ವವಾದಂತಹ ವಿಚಾರ. ಹಾಗಾಗಿ ಯಾಕೆ ಜ್ಞಾನಿಗಳನ್ನು ನಾವು ಆಶ್ರಯ ಮಾಡಬೇಕು ಅನ್ನೋದಕ್ಕೆ ನಮಗೆ ಗೊತ್ತಾಗತ್ತೆ. ರಾಜರು ಹೇಳ್ತಾರೆ ಘನೋದಕಾಂತೆ ಶ್ರೀರೂಪಂ ಧಾಮ ಮುಕ್ತ ಜನಾಸ್ಪದಂ. ಈ ಭಾಗದಲ್ಲಿ ಅನಂತಾಸನ ಅನ್ನುವಂತಹ ಲೋಕ ಇದೆ. ಲಕ್ಷ್ಮೀದೇವಿ ಅನಂತಾಸನಳಾಗಿ ಅಲ್ಲಿದ್ದಾಳೆ. ಎಲ್ಲಿ? ಭೂಮಿಯಿಂದ ಅದು ಎತ್ತರ 1,00,000 ಯೋಜನೆ ಇದೆ. 1,00,000 ಯೋಜನೆ ಇದೆ. ಅದಾದ ಮೇಲೆ ಮುಂದಿನದು ಲಕ್ಷ್ಮೀಶನಿಹ ಶ್ವೇತದ್ವೀಪ 1,50,000. ಶ್ವೇತದ್ವೀಪ, ಈ ಶ್ವೇತದ್ವೀಪ ಎಷ್ಟಿದೆ ಸರಿ, ಎಲ್ಲಿದೆ ಮೊದಲು ತಿಳ್ಕೊಳ್ಬೇಕು ನಾವು. ಇದೆಲ್ಲಿದೆ ಅಂದ್ರೆ ಇದು ಭೂಲೋಕದಲ್ಲೇ ಇರೋದು, ಮತ್ತೆ ಇನ್ನೇನು ಯಾವ್ದು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಇದು ಭೂಲೋಕದಲ್ಲೇ ಇರೋದು. ಇದಕ್ಕೆ ಪೃಥ್ವೀಸ್ಥೇಷು ಸರ್ವೋಚ್ಚೋ ಲೋಕೋ ಅನಂತಾಸನಾತ್ಮಕ. ಅನಂತಾಸನ ಇರೋದು ಪೃಥ್ವೀಸ್ಥೇಷು, ಪೃಥ್ವಿಯಲ್ಲೇ ಇದೆ. ಅದೇ ರೀತಿಯಾಗಿ ಯಾವ ಶ್ವೇತದ್ವೀಪವೂ ಕೂಡ ತಸ್ಯಾಂ ಪೃಥಿವ್ಯಾಂ ಶ್ವೇತಾಖ್ಯೇ ದ್ವೀಪೇ ಮುಕ್ತೈ ಉಪಾಸಿತಃ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುವ ಮಾತಿದೆ. ಶ್ವೇತದ್ವೀಪ ಅಂತ ಹೇಳಿದ್ರೆ ಎಲ್ಲಿದೆ ಅಂದ್ರೆ ಪೃಥಿವ್ಯಾ, ಭೂಮಿಯಲ್ಲೇ ಇದೆ ಅಂತ ಹೇಳ್ತಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿದೆ. ಜೊತೆಯಲ್ಲಿ ಅದರ ಆಚಾರ್ಯರು ಹೇಳಬೇಕಾದಾಗ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಹೇಳಬೇಕಾದಾಗ ಅಂತರಿಕ್ಷಾತ್ಮಕೇಭ್ಯಶ್ಚ ಶ್ವೇತದ್ವೀಪ ಸ್ಥಿತೋ ಹರಿಹಿ ಉಚ್ಯತೆ. ಆಚಾರ್ಯರು ಹೇಳಬೇಕಾದಾಗ ಶ್ವೇತದ್ವೀಪ ಅಂತರಿಕ್ಷದ ಮೇಲಿದೆ ಅಂತ ಹೇಳ್ತಾರೆ. ಅಂತರಿಕ್ಷದ ಮೇಲಿದೆ ಆಚಾರ್ಯರು ಹೇಳೋದು. ಬೃಹದಾರಣ್ಯಕ ಉಪನಿಷತ್ ಹೇಳ್ತಾ ಇದೆ ಪೃಥಿವ್ಯಾಂ ಶ್ವೇತಾಖ್ಯೇ ದ್ವೀಪೇ, ಭೂಮಿಯಲ್ಲಿ ಶ್ವೇತದ್ವೀಪ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಂಥ ಪ್ರಸಂಗಗಳು ಬರುತ್ತೆ ಶಾಸ್ತ್ರಗಳಲ್ಲಿ. ಯಾವುದು ಸ್ವೀಕಾರ ಮಾಡಬೇಕು ನಾವು ಹಾಗಾದ್ರೆ? ಹಾಗಾಗಿ ಇನ್ನೊಂದು ಕಡೆ ಬರುತ್ತೆ ಶ್ವೇತದ್ವೀಪೋ ದಿವೋಷ್ಠೋತಃ, ಛಾಂದೋಗ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಛಾಂದೋಗ್ಯದಲ್ಲಿ ದ್ಯುಲೋಕದಲ್ಲಿದೆ ಅಂತ ಹೇಳ್ತಾರೆ. ಶ್ವೇತದ್ವೀಪೋ ಹರೇರ್ಲೋಕೋ ದ್ವಿಶತಾಯುತ ಯೋಜನ ಶಾಖದ್ವೀಪಂ ಸಮಾರಭ್ಯ ಪರಿತೋ ವಲಯಾಕೃತಿ. ಹಾಗಾದ್ರೆ
ಅದು ಅಂತರಿಕ್ಷದಲ್ಲಿದೆಯಾ, ದ್ವಿಲೋಕದಲ್ಲಿದೆಯಾ, ಅಥವಾ ಭೂಮಿಯಲ್ಲಿದೆಯಾ ಅಂತ ಕೇಳಿದರೆ ರಾಜರು ಅದನ್ನು ಸ್ಪಷ್ಟಪಡಿಸ್ತಾರೆ. ಅದಿರುವಂತಹದ್ದು ಭೂಮಿಯಲ್ಲೇ ಇರೋದು. ಮತ್ತು ಆಚಾರ್ಯರು ಅಂತರಿಕ್ಷದಲ್ಲಿದೆ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಅದನ್ನ ಹೇಗೆ ನಾವು ಕೂಡಿಸ್ಬೇಕು? ಹಾಗಾದ್ರೆ ಕೂಡಿಸೋದೇನಿಲ್ಲ. ಶ್ವೇತದ್ವೀಪ ಅಂತ ಹೇಳಿದ್ರೆ ಎಲ್ಲಿದೆ ಗೊತ್ತಾ? ಭೂಲೋಕ. ಆಗ್ಲೇ ಹೇಳಿದ್ರಲ್ಲ, ಜಂಬೂ ದ್ವೀಪ, ಲವಣ ಸಾಗರ, ಮತ್ತಿನ್ನೊಂದು ಜಂಬೂ, ಪ್ಲಕ್ಷ, ಕುಶ, ಕ್ರೌಂಚ, ಶಾಲ್ಮಲಿ, 6 ದ್ವೀಪಗಳಾದ ಮೇಲೆ 6ನೇ ಸಮುದ್ರ ಯಾವುದು ಗೊತ್ತಾ? ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದ ಮಧ್ಯಭಾಗದಲ್ಲಿರುವಂತಹ ಭಗವಂತನ ಮನೆಯೇ ಶ್ವೇತದ್ವೀಪ. ಇದಿರೋದು ಭೂಮಿಯಲ್ಲೇ. ಮತ್ತೆ ಅಂತರಿಕ್ಷ ಅಂದ್ರಲ್ಲ ಅಂತ ಕೇಳಿದ್ರೆ, ಆ ಹಾಲಿನ ಸಮುದ್ರ ಏನಿದೆಯಲ್ಲ, ಅದು ಕೆನೆ ಗಟ್ಟಿಯಾಗಿ ಹೆಪ್ಪುಗಟ್ಟಿ ಕೆನೆ ಕಟ್ಟಿರತ್ತಲ್ಲ, ಆ ಕೆನೆಯ ಭಾಗ ಇಲ್ಲಿಂದ ಹಿಡಿದು 50 ಲಕ್ಷ ಯೋಜನ ಇದೆ ಅಂತ. ಎಂಥ ಹಾಲಿನ ಸಮುದ್ರದಲ್ಲಿ ಭಗವಂತ ಮಲ್ಕೊಂಡಿದ್ದಾರೆ. ನಾವಂತೀವಿ ಕೃಷ್ಣನ ಚಿಂತನೆ ಮಾಡಬೇಕಾದಾಗ ಒಂದು ಲೋಟ ಹಾಲಿಗೋಸ್ಕರ ಪಕ್ಕದ ಮನೆಗೆ ಹೋಗಿ ಹಾಲು ಕದ್ದ, ಮೊಸರು ಕದ್ದ, ಇವೆಲ್ಲ ಚಿಂತನೆ ಮಾಡ್ತಿರ್ತೀವಿ ನಾವು. ಭಗವಂತನಿಗೆ ಏನು ಬೇಕಾಗಿದೆ ಅಂತ ನಮಗೆ ಗೊತ್ತಾಗತ್ತೆ ಹೇಳಿ, ಹೌದಲ್ವಾ? ನಾನೇ ಹಾಲ್ ಫ್ಯಾಕ್ಟ್ರಿ ಓನರ್ ಆಗ್ಬಿಟ್ಟು ನಿಮ್ಮ ಮನೇಲಿ ಒಂದೊಂದು ಲೋಟ ಹಾಲು ಕದ್ದಿದ್ರೆ ನಂಬ್ತೀರಾ ನೀವು? ಅಂತಹದ್ದು ಹಾಲಿನ ಎಂದೆಂದೂ ಒಡೆಯದ ಹಾಲಿನ ಸಮುದ್ರದ ಕೇವಲ ಹಾಲಿನ ಮೇಲೆ ಇರುವ ಕೆನೆ ನಿಂತಿರುತ್ತಲ್ಲ, ನಮಗೆಲ್ಲ ಅನುಭವ ಇದೆ. ಅದು ಆ ಕೆನೆನೇ 50 ಲಕ್ಷ ಯೋಜನ. ಅದು ಎಲ್ಲಿ ತನಕ ಬೆಳೆದಿದ್ರೆ ಅಂತರಿಕ್ಷ ಲೋಕದ ತನಕ ಆ ಕೆನೆಯ ಪರಿಮಾಣ ಅಷ್ಟಿದೆ, ಗಟ್ಟಿ ಅಷ್ಟಿದೆ ಅಂತ. ಅದರ ಮೇಲೆ ಕೃಷ್ಣ ಭಗವಂತ ಶ್ವೇತದ್ವೀಪದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಆ ಎತ್ತರದ ಭಾಗವನ್ನು ಹೇಳಿದ್ದು ಶ್ರೀಮದಾಚಾರ್ಯರು. ಉಪನಿಷತ್ತುಗಳಲ್ಲಿ ಬಂದಂತಹದ್ದು ಭೂಲೋಕದಲ್ಲಿ ಅದರ ತಳಭಾಗ ಎಲ್ಲಿದೆ ಅನ್ನುವಂತಹದ್ದು. ಹಾಗಾಗಿ ಎರಡೂ ಕೂಡ ಸರಿಯಾದದ್ದೇ ಅಂತ ಹೇಳಿ ನಮಗೆ ಈ ಸಂದರ್ಭದಲ್ಲಿ ರಾಜರು ಅದ್ಭುತವಾಗಿ ನಮಗೆ ನಿರೂಪಣೆ ಮಾಡುತ್ತಾ ಬಂದ ಸಂದೇಹಗಳನ್ನು ಪರಿಹಾರ ಅತ್ಯಂತ ಸುಲಭವಾದ ನಮಗೆ ಅದನ್ನ ಪರಿಹಾರ ಮಾಡಿಕೊಡ್ತಾರೆ ರಾಜರು. ಹಾಗಾಗಿ ಅನಂತಾಸನ ಅದಿರುವಂತಹದ್ದು ಭೂಲೋಕದಲ್ಲೇ, ಶ್ವೇತದ್ವೀಪ ಇರೋದು ಭೂಲೋಕದಲ್ಲೇ. ಅದು ಒಟ್ಟು ಎತ್ತರ 50 ಲಕ್ಷ ಯೋಜನ. ಲಕ್ಷ ಯೋಜನೋತೋಪೋರ್ಧ್ವಂ ತದ್ವಿದ್ಭದ್ವಿಹಿ ಉದಾಹೃತಂ ತಥಾ ಶ್ವೇತದ್ವೀಪ ಸಂಗಂ ಧಾಮ ಕ್ಷೀರಾಂಬುದೋ ಹರೇಹೇ ತಚ್ಚೋಚ್ಛೃತಂ ಭೂಪ್ರದೇಶಾತ್ 50 ಲಕ್ಷ ಯೋಜನೈಹಿ. ಭೂಮಿಯಿಂದ ಮೇಲ್ಭಾಗಕ್ಕೆ 50 ಲಕ್ಷ ಯೋಜನದಲ್ಲಿದೆ, ಅಲ್ಲಿ ಭಗವಂತ ಕೂತಿದ್ದಾನೆ. ಇದರರ್ಥ ಆಚಾರ್ಯರು ಕೂತ ಭಾಗ ಹೇಳಿದ್ರು, ಉಪನಿಷತ್ತುಗಳು ಹೇಳಿದ್ದು ಕೆಳಭಾಗ ಹೇಳುತ್ತೆ. ಅಷ್ಟೇ ಬಿಟ್ರೆ ಇಬ್ಬರಿಗೂ ಸರಿಯಾದದ್ದೇ ಅಭಿಪ್ರಾಯ ಅಂತ ಹೇಳಿ ಶ್ವೇತದ್ವೀಪ ಅದೂ ಕೂಡ ಲಕ್ಷ್ಮೀದೇವಿನೇ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ಭೂಲೋಕದಲ್ಲಿ ಇರುವಂತಹದ್ದು. ಇನ್ನೊಂದಿದೆ ಕಡೆಯದು, ಯಾವುದು? ವೈಕುಂಠ. ಅದನ್ನು ಹೇಳ್ತಾರೆ, ವೈಕುಂಠ 25 ಲಕ್ಷ ಷೋಡಶ ಕೋಟಿಯಲ್ಲಿರುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡ್ರಿ, 16 ಕೋಟಿ 25 ಲಕ್ಷ ಅಂದ್ರೆ 16 ಕೋಟಿ 25 ಲಕ್ಷ ಯೋಜನ. ಎಲ್ಲಿಂದ? ನಮ್ಮ ಭೂಮಿಯಿಂದ, ಭೂಲೋಕದಿಂದ ಭಗವಂತನ ಧಾಮವಾದ ವೈಕುಂಠ ಲೋಕಕ್ಕೆ ಎಷ್ಟು? 16 ಕೋಟಿ 25 ಲಕ್ಷ. ರಾಜರು ವೈಕುಂಠ ವರ್ಣನೆ ಅಲ್ಲ, ಇದು ಭೂಗೋಳ ವರ್ಣನೆ. ಭೂಗೋಳ ವರ್ಣನೆಯಲ್ಲಿ ಯಾವ್ಯಾವ ಲೋಕಕ್ಕೆ ಎಷ್ಟೆಷ್ಟು ಲಕ್ಷ ಯೋಜನ ಇದೆ ಅಂತ ಹೇಳ್ತಾರೆ. ಭೂಮಿಯಿಂದ ಸ್ವರ್ಗಕ್ಕೆ 50 ಲಕ್ಷ ಯೋಜನ ಅಂತ ನೋಡಿ. ಭೂಮಿಯಿಂದ ಸ್ವರ್ಗಕ್ಕೆ 50 ಲಕ್ಷ ಯೋಜನ. ಆ ಸ್ವರ್ಗದಿಂದ ಮಹರ್ ಲೋಕಕ್ಕೆ 75 ಲಕ್ಷ ಯೋಜನ. 75 ಲಕ್ಷ ಯೋಜನ ಅಂದ್ರೆ 1.5 ಪಟ್ಟು. ಮಹರ್ ಲೋಕದಿಂದ ಜನೋಲೋಕಕ್ಕೆ 1,12,50,000 ಯೋಜನ. ಆ ಜನೋಲೋಕದಿಂದ ತಪೋಲೋಕಕ್ಕೆ 1,68,75,000 ಯೋಜನ. ಇನ್ನೊಮ್ಮೆ ಹೇಳ್ತೀನಿ, ಭೂಮಿಯಿಂದ ಸ್ವರ್ಗಕ್ಕೆ 50 ಲಕ್ಷ ಯೋಜನ, ಸ್ವರ್ಗದಿಂದ ಮಹರ್ಲೋಕಕ್ಕೆ 75 ಲಕ್ಷ ಯೋಜನ, ಮಹರ್ಲೋಕದಿಂದ ಜನೋಲೋಕಕ್ಕೆ 1,12,50,000 ಯೋಜನ, ಆ ಜನೋಲೋಕದಿಂದ ತಪೋಲೋಕಕ್ಕೆ 1,68,75,000 ಯೋಜನ. ಒಟ್ಟು ಭೂಮಿಯಿಂದ ತಪೋಲೋಕ ಎಷ್ಟಾಯ್ತು ಹಾಗಾದ್ರೆ ಅಂತ ಕೇಳಿದರೆ 4,06,25,000 ಯೋಜನ ಆಯ್ತು. ನೋಡ್ರಿ, ಅದನ್ನೇ ಹೇಳ್ತಾ ಇದ್ದಾರೆ. ಈ ತಪೋಲೋಕದಿಂದ ಸತ್ಯಲೋಕಕ್ಕೆ ಎಷ್ಟು? ಭೂಮಿಯಿಂದ ತಪೋಲೋಕಕ್ಕೆ ಎಷ್ಟೋ, ತಪೋಲೋಕದಿಂದ ಸತ್ಯಲೋಕಕ್ಕೆ ಅಷ್ಟಿಟ್ಕೊಳ್ಬೇಕಂತ. ಯಾರು ಹೇಳಿದಾರೆ ಇವೆಲ್ಲ ಅಂತ ಕೇಳಿದ್ರೆ ಆಚಾರ್ಯರೇ ತಿಳಿಸಿಕೊಟ್ಟದ್ದು. ಎಲ್ಲಿ ಅಂದ್ರೆ ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಮಹರ್ಜನ ತಪಶ್ಚೈವ ಕ್ರಮಾದ್ಯರ್ಧರ್ಧ ಯೋಜನಾ
ಯಾವಂತ ಏತೆ ಮಿಲಿತಾ ಸತ್ಪ್ರಮಾಣ ಉದೀರಿತಃ ಸತ್ಯಾಖ್ಯೋ ಬ್ರಹ್ಮಲೋಕಸ್ತು ಯತ್ರ ಬ್ರಹ್ಮ ವಿರಾಜತೆ ತತಶ್ಚ ದ್ವಿಗುಣ ಪ್ರೋಕ್ತೋ ವಿಷ್ಣುಲೋಕ ಸನಾತನಃ. ಆಚಾರ್ಯರ ಮಾತುಗಳು. ಇದರ ವಿವರಣ ರೂಪವಾಗಿ ಭೂಗೋಳ ವರ್ಣನೆಯಲ್ಲಿ ರಾಜರು ನಮಗೆ ತಿಳಿಸಿಕೊಟ್ರು. ಇಲ್ಲಿಂದ ತಪೋಲೋಕಕ್ಕೆ ಎಷ್ಟು ಯೋಜನೆ ಇದೆಯೋ ಅದರ ಅಷ್ಟು ಯೋಜನೆ ಮತ್ತೆ ತಪೋಲೋಕದಿಂದ ಸತ್ಯಲೋಕಕ್ಕಿದೆ. ಸೊ ಹಾಗಾದ್ರೆ ಇಲ್ಲಿಂದ ತಪೋಲೋಕಕ್ಕೆ 4,06,25,000 ಯೋಜನ, ಅಲ್ಲಿಂದ ಸತ್ಯಲೋಕಕ್ಕೆ ಮತ್ತು 4,06,25,000 ಯೋಜನ. ಹಾಗಾದ್ರೆ ಭೂಮಿಯಿಂದ ಸತ್ಯಲೋಕಕ್ಕೆ 8,12,50,000 ಯೋಜನ. ಇಲ್ಲಿಂದ ಸತ್ಯಲೋಕಕ್ಕೆ, ಇಲ್ಲಿಂದ ಸತ್ಯಲೋಕಕ್ಕೆ ಎಷ್ಟೋ, ಸತ್ಯಲೋಕದಿಂದ ವೈಕುಂಠ ಲೋಕಕ್ಕೆ ಮತ್ತಷ್ಟೇ. ಇಲ್ಲಿಂದ ಸತ್ಯಲೋಕಕ್ಕೆ 8,12,50,000 ಯೋಜನ, ಮತ್ ಅಲ್ಲಿಂದ ಮತ್ತೆ 8,12,50,000 ಯೋಜನ. ಸೊ 8,12,50,000 ಇಂಟು 2 ಮಾಡಿಕೊಂಡ್ರೆ 16,25,00,000 ಯೋಜನ. 25 ಲಕ್ಷ ಯೋಜನ ಭೂಮಿಯಿಂದ ವೈಕುಂಠ ಲೋಕಕ್ಕೆ. ಇಷ್ಟು ದೂರದ ಪ್ರಯಾಣ, ಇಷ್ಟು ದೊಡ್ಡ ಪ್ರಯಾಣ. ಹೇಳಿ 100 ಕಿಲೋಮೀಟರ್ ಎಕ್ಸ್ಟ್ರಾ, 200 ಕಿಲೋಮೀಟರ್ ಎಕ್ಸ್ಟ್ರಾ ಆದ್ರೆ ಆ ಊರೇ ಬೇಡ ಅಂತ ಹೇಳ್ತಿರ್ತೀವಿ ನಾವು. ಅದರಲ್ಲೂ ಬಿಸಿಲು ಬಂದ್ಬಿಟ್ರೆ ಬೇಡವೇ ಬೇಡ, ಇದ್ರಲ್ಲೇ ಸಾಕು ಅಂತ ಹೇಳ್ತಿರ್ತೀವಿ ನಾವು. ಅದು ಕೋಟ್ಯಾಂತರ ಯೋಜನೆಗಳ ಗಟ್ಟಲೆ ದೂರ ಇರುವಂತಹ ಈ ಪ್ರಯಾಣದಲ್ಲಿ ಮಧ್ಯ ತಿನ್ನೋದು ಮಾಡೋದು ಅಂದ್ರೆ ಏನು ಗೊತ್ತಾ? ನಮ್ಮ ಪಾಪ ನಮ್ಮ ಪುಣ್ಯ ಇದನ್ನ ತಿನ್ಕೊಂಡೇ ನಾವು ಓಡಾಡಬೇಕು, ಹೀಗೆ ಹೋಗ್ಬೇಕು ನಾವು. ಇದು ನನ್ನ ಇಚ್ಛೆಯಿಂದ ನಾನು ಹೋಗ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ರಿ? ನನ್ನ ಇಚ್ಛೆ ಯಾವಾಗ್ಲೂ ಏನ್ ನಮ್ಮ ಇಚ್ಛೆ? ನಿನ್ನೆ ಹೇಳ್ತಾರ ಸುಖಮೇವ ಮೇಸ್ಯ, ಯಾವಾಗ್ಲೂ ಆನಂದವೇ ಬೇಕು, ಆನಂದದ ಲೋಕವೇ ಬೇಕು ಅಂತ ಅನಾದಿ ಕಾಲದಿಂದ ಜೀವ ಇಚ್ಛೆ ಪಡ್ತಾನೆ ಇದ್ದಾನೆ. ಆದ್ರೆ ಆಗ್ತಿದೆಯಾ? ಆಗತ್ತಾ? ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಮತ್ತೆ ನಮ್ಮನ್ನ ಬಂಧನದಲ್ಲಿ ಯಾರು ಇಟ್ಟಿದ್ದಾನೋ ಅವನೇ ನಮಗೆ ಮೋಕ್ಷವನ್ನ ಕೊಡಬೇಕು. ಆದರೆ ಬಂಧನದಿಂದ ಬಿಡುಗಡೆಯೇ ಮೋಕ್ಷ ಅಲ್ವಾ? ಹರಿಯಿಚ್ಛ ಸತ್ಯ, ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ. ನಮ್ಮ ಇಚ್ಛೆ ಸತ್ಯ ಆಗುವುದಾಗಿದ್ರೆ ನಾವೆಲ್ಲರೂ ಹೋಗ್ಲೇಬೇಕಾಗಿತ್ತು ಮೋಕ್ಷಕ್ಕೆ. ನಮ್ಮ ಚಿತ್ತ ಯಾವತ್ತೂ ನಡೆಯೋದೇ ಇಲ್ಲ, ನಮ್ಮ ಇಚ್ಛೆ ನಡೆಯೋದೇ ಇಲ್ಲ. ಮತ್ತೆ ಭಗವಂತನ ಇಚ್ಛೆ ಇಷ್ಟು ದೂರದ ಪ್ರಯಾಣ ಅತ್ಯಂತ ಅನಾಯಾಸವಾಗಿ ನಡಿಬೇಕು ಅಂದ್ರೆ ದೇವರ ಅನುಗ್ರಹ. ವಿಷ್ಣೋ ಲೋಕಸ್ತು ವಿಜ್ಞೇಯೋ ಯಂ ವೈಕುಂಠಂ ವಿದುರ್ಬುಧಾಃ ಕೋಟಿನಾಂ ಷೋಡಶೈ ಪಂಚವಿಂಶ ಲಕ್ಷಣೈಯುತಸ್ಯ ಚ ಭೂಲೋಕಾದ್ ಉಚ್ಛ್ರಿತೋ ಜ್ಞೇಯಃ. ಭೂಲೋಕದಿಂದ ಹಿಡಿದು ವೈಕುಂಠ ಲೋಕಕ್ಕೆ 16,25,00,000 ಯೋಜನ ಏನು ಕೂಡಿದೆ ಅಲ್ಲ, ಇದು ವೈಕುಂಠ ಲೋಕ. ಇಂಥ ವೈಕುಂಠ ಲೋಕ ಆನಂದದ ಪರಮಾವಧಿ, ಅಂತ ಆನಂದದ ಲೋಕ. ಆ ಆನಂದದ ಲೋಕ ಹೊಂದೋದು ಒಂದು ಅರ್ಥ ಏನು ಗೊತ್ತಾ? ಅನೇಕ ಮತಗಳಲ್ಲಿ ಹೇಳ್ತಾರೆ ಮೋಕ್ಷ ಅಂದ್ರೇನು, ವೈಕುಂಠ ಅಂದ್ರೇನು ಗೊತ್ತಾ? ಬ್ರಹ್ಮನಲ್ಲೇ ಐಕ್ಯವಾಗುವುದು. ನಾನು ಬ್ರಹ್ಮ ಒಂದೇ ಅನ್ನುವ ಜ್ಞಾನ ಪೂರ್ಣ ಪ್ರಮಾಣದಲ್ಲಿ ನಮಗೆ ಜಾಗೃತವಾದರೆ ಅದೇ ಮೋಕ್ಷ. ಯಾಕೆ? ಭಾಗವತಾದಿ ಮಹಾಭಾರತಾದಿ ಗ್ರಂಥಗಳು ಅದನ್ನು ಒಪ್ಪೋದೇ ಇಲ್ಲ ಅಂತ ಹೇಳ್ತಾರೆ ರಾಜರು. ಯಾಕೆ ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಾರೆ ರಾಜರು. ಸವೈ ಮಹಾಭಾಗವತಃ ಪರೀಕ್ಷಿತ್ ಏನಾಪ ವರ್ಗಾಖ್ಯ ಮದಪ್ರ ಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಭಾಗವತದ ಶ್ಲೋಕ ಇದು. ಈ ಶ್ಲೋಕವನ್ನು ಉದಾಹರಿಸಿ ಅದನ್ನು ಅನುವಾದ ಮಾಡ್ತಾರೆ. ಜ್ಞಾನ ಸಾಧ್ಯವಾದ ಮುಖ್ಯ ಮುಕ್ತಿಸ್ಥಾನ ಶ್ರೀನಾಥನಿಹ ವೈಕುಂಠವೆಂದು ಏನಾಪ ವರ್ಗಾಖ್ಯವೆಂಬ ಭಾಗವತೋಕ್ತಿ ತಾನೇ ನಿರ್ಣಯಿಸಿ ಪೇಳಿತಲ್ಲ. ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರಿಂದ ಭಾಗವತವನ್ನ ಕೇಳಿ ಗರುಡಧ್ವಜನಾದಂತಹ ಖಗೇಂದ್ರ ಧ್ವಜ ಪಾದಮೂಲಂ ಭೇಜೆ ಅಂದ್ರೆ ಗರುಡಧ್ವಜನಾದಂತಹ ಭಗವಂತನ ಪಾದದ ಮೂಲವನ್ನ ಧ್ವಜಿಸಿ ಅವನ ಪಾದವನ್ನ ಹೊಂದಿದನು ಅಂತ ಭಾಗವತದಲ್ಲಿ ಹೇಳ್ತಾರೆ ಒಂದು ಮಾತು. ಇದರಿಂದ ನಮಗೇನಾಗ್ತಾ ಇದೆ ಅಂದ್ರೆ ನೋಡ್ರಿ, ಏನ ಅಪವರ್ಗಾಖ್ಯ ಅಂತ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಏನು ಅಪವರ್ಗಾಖ್ಯ ಅಂತಂದ್ರೆ? ಅಪವರ್ಗಾಖ್ಯ ಅಂದ್ರೆ ಮೋಕ್ಷ ಅಂತಲೇ ಅರ್ಥ. ಹಾಗಾಗಿ ಅದೆಂದೆಂದಿಗೂ ನಾಶವಾಗದೇ ಇರುವಂತಹ ಮೋಕ್ಷ. ಅಲ್ಲಿ ಹೇಳಬೇಕಾದಾಗ ನಾನೇ ಬ್ರಹ್ಮನಾಗೋದು ಅಂತ ಹೇಳಲಿಲ್ಲ, ಮತ್ತು ಹೊರತು ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದದ ಚಿಂತನೆಯಿಂದ ಅದೇ ಗರುಡ ಧ್ವಜನಾದಂತಹ ಭಗವಂತನ ಪಾದ ಸೇವೆಯನ್ನ ಮಾಡ್ತಾ ವೈಕುಂಠದಲ್ಲಿದ್ದಾನೆ ಪರೀಕ್ಷಿತ್ ಮಹಾರಾಜರು ಅಂದ್ರರ್ಥ. ನಾನೇ ಬ್ರಹ್ಮನಾಗ್ಬಿಟ್ಟೆ ಅಂತಂದ್ರೆ ನಾನು ಯಾಕೆ ಒಂದು ಪಾದ ಸೇವೆ ಮಾಡ್ಕೊಂಡು ಕೂತಿರ್ತೀನಿ? ಆಗ
ಇಂಥದ್ದೇ ಉದಾಹರಣೆಗಳು ಬಹಳಷ್ಟು ಕೊಟ್ಟಿದ್ದಾರೆ ರಾಜರು. ಇದೇ ಅಪವರ್ಗವೆಂದು ವ್ಯಾಸದೇವ ತಾನೊಲಿದು ಪೇಳಿದ ಹರಿಯ ಪದವೇ ಮೋಕ್ಷ ಹೊರತು ಅಧಮವಾದಿಗಿಳಿದ ಕೇಳಿ ಚಿತ್ತರ ಮದವಳಿದು ಏನಾಶ್ಚರ್ಯ. ಅಪವರ್ಗ್ಯಾಖ್ಯಂ ಅನ್ನುವ ಶಬ್ದದಿಂದ ಮೋಕ್ಷವನ್ನು ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ವ್ಯಾಸರು. ಹಾಗಾಗಿ ಭೇಜೆ ಖಗೇಂದ್ರ ಧ್ವಜ ಪಾದಮೂಲ ಅನ್ನೋದ್ರಿಂದಲೇ ಗೊತ್ತಾಗತ್ತಲ್ವಾ. ಭಾಗವತದ ಇಂಥ ವಾಕ್ಯಗಳು ಅನೇಕ ಇದೆ, ಉಪನಿಷತ್ ವಾಕ್ಯಗಳು ಅನೇಕ ಇದೆ. ಹಾಗಾಗಿ ಎಂದೆಂದೆಂದಿಗೂ ಕೂಡ ಇದು ಮಿಥ್ಯಾಭೂತವಾದದ್ದಲ್ಲ, ಅಜ್ಞಾನದಿಂದವಾದದ್ದಲ್ಲ. ಇದು ಅತ್ಯಂತ ಪರಮ ಸತ್ಯವಾದಂತಹ ನಿತ್ಯ ನೂತನವಾದಂತಹ ಭಗವಂತನ ಲೋಕ. ಆ ವೈಕುಂಠ ಲೋಕಕ್ಕೆ ಹೋದ ಮೇಲೂ ಕೂಡ ನಾವು ಭಗವಂತನ ದಾಸರೇ ಅನ್ನುವ ಚಿಂತನೆ ಯಾರಿಗಿರುತ್ತೋ ಅದಕ್ಕೆ ಆತ್ಮನಿವೇದನ ಅಂತ ಕರೀತಾರೆ ಆಚಾರ್ಯರು. ತಾತ್ಪರ್ಯದಲ್ಲಿ ಹೇಳಬೇಕಾದಾಗ ಆತ್ಮನಿವೇದನ ಅನ್ನೋ ಶಬ್ದಕ್ಕೆ ಅರ್ಥ ಬರೀಬೇಕಾದಾಗ ಮುಕ್ತಸ್ಯಾಪಿ. ಆತ್ಮನಿವೇದನ ಅಂದ್ರೆ ಏನು? ನನ್ನನ್ನು ನಾನು ಪರಮಾತ್ಮನಿಗೆ ಭಗವಂತನಿಗೆ ಪರಿಪೂರ್ಣವಾಗಿ ನಿವೇದನ ಮಾಡಿಕೊಳ್ಳೋದು, ಸಮರ್ಪಣೆ ಮಾಡೋದು ಅಷ್ಟೇ ಅಲ್ಲ. ಆಚಾರ್ಯರು ಹೇಳ್ತಾರೆ ಮುಕ್ತಸ್ಯಾಪಿ, ಮುಕ್ತರಾದ ಮೇಲೂ ಕೂಡ ಭಗವಂತನೇ ಸ್ವಾಮಿ, ನಾವೆಲ್ಲರೂ ಭಗವಂತನ ದಾಸರು ಅನ್ನುವ ಚಿಂತನೆ ಯಾರಿಗಿರುತ್ತೋ ಅವರಿಗೆ ಅದೇ ಆತ್ಮನಿವೇದನ. ಅಂಥ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಮೋಕ್ಷ. ಭಾಗವತರು ಅದೇ ಆಚಾರ್ಯರು ತಾತ್ಪರ್ಯದಲ್ಲಿ ಅದನ್ನೇ ತಿಳಿಸಿಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಮುಕ್ತಸ್ಯಾಪಿ, ಮುಕ್ತರಾದ ಮೇಲೂ ಕೂಡ ಭಗವಂತನೇ ಈಶಾ, ನಾವು ಭಗವಂತನ ದಾಸರು ಅಂತ ಯಾರು ಚಿಂತನೆ ಮಾಡ್ತಾರಲ್ಲ ಅವರಿಗೆ ಮಾತ್ರ ಇಂಥ ವೈಕುಂಠ ಅಂತ ಹೇಳ್ತಾರೆ. ಇನ್ನ ಈ ವೈಕುಂಠ ಲೋಕದಲ್ಲಿ ಸ್ಥೂಲವಾದ ಪರಿಚಯವನ್ನ ಈ ಬಾರಿ ನಾ ಹೇಳಿದ್ದೀನಿ. ತನ್ಮಧ್ಯೆ ನಗರಿ ದಿವ್ಯ ಸಾಯೋಧ್ಯೇತಿ ಪ್ರಕೀರ್ತಿತ ಆರೂಢ ಯೌವನೈರ್ನಿತ್ಯ ದಿವ್ಯನಾರಿ ನರೇರಿಯುತ. 7 ಕೋಟೆಗಳು ಪ್ರಧಾನವಾಗಿ, 7 ಬಾಗಿಲುಗಳು, 7 ದ್ವಾರಗಳು. ಅದರ ಆಚೆ ಬದಿಯಲ್ಲಿ ಅಂದ್ರೆ ಆ 7 ದ್ವಾರಗಳು ದಾಟಿದ ಮೇಲೆ ಅಲ್ಲಿರುವಂತಹದ್ದು ವಿರಜಾ ನದಿ. ಆ ವಿರಜಾ ನದಿ ದಾಟಿದ ಮೇಲೆ ಮುಕ್ತಸ್ಥಾನವಾದಂತ ಭಗವಂತನ ಮಂದಿರಕ್ಕೆ ಅಯೋಧ್ಯ ಅಂತ ಕರೀತಾರೆ ನೋಡಿ. ತನ್ಮಧ್ಯೆ ನಗರಿ ದಿವ್ಯ ಸಾ ಅಯೋಧ್ಯೇತಿ ಪ್ರಕೀರ್ತಿತ, ವ್ಯಾಸರ ಮಾತಿದೆ. ಹಾಗಾಗಿ ರನ್ನ ತೆತ್ತಿಸಿದ ಚಿನ್ನದೇಳು ಕೋಟೆ ಮನ್ಮಥನಯ್ಯನ ಪುರಿಗೆ. 7 ಕೋಟೆಗಳು. ಮನ್ಮಥನಯ್ಯ ಅಂದ್ರೆ ಮನ್ಮಥನ ತಂದೆ ಭಗವಂತ, ಸಾಕ್ಷಾತ್ ಮನ್ಮಥಃ ಅಂತ ಭಗವಂತನ ಊರಿಗೆ, ವೈಕುಂಠಕ್ಕೆ ಬಂಗಾರದಿಂದ ಮಾಡಿದಂತಹ 7 ಕೋಟೆಗಳು, 7 ಪ್ರಾಕಾರಗಳು. ತನ್ಮಧ್ಯದಲ್ಲಿ ಅಯೋಧ್ಯ ನಗರಿ ಸುವರ್ಣ ಗೋಪುರದೊಳಿಪ್ಪುತಿಹುದು. ಆ ವೈಕುಂಠ ಲೋಕದ ಮಧ್ಯಭಾಗದಲ್ಲಿರುವ ನಗರಕ್ಕೆ, ಭಗವಂತನ ಮನೆಗೆ ಅಯೋಧ್ಯ ಅಂತ ಹೆಸರು. ಅಯೋಧ್ಯಾಖ್ಯ ಮುಕ್ತ ಮಾತ್ರ ಗಮ್ಯ ಯಾ ಅಂತಃಪುರಿ ಹರೇಹೇ. ಸಿರಿದೇವಿ ತಾನೇ ಮುರಹರನ ಪಟ್ಟಣದಳು ಪರಿಪರಿಯ ಮನೆಯ ರೂಪದಲ್ಲಿ ಮಿರಿ ಮಿರಿ ಮಿಂಚುವಳು ಅಚ್ಚ ಪ್ರಕೃತಿಯಿಂದ ವಿರಚಿತ ಗೃಹಗಳೊಪ್ಪುವವು. ಆ ಅಯೋಧ್ಯ ಪಟ್ಟಣ, ಅಯೋಧ್ಯ ನಗರ, ಆ ಭಗವಂತನ ಮನೆ ಅಂತೇನಿದೆ ಅಲ್ಲ, ಅದೇ ಮುಕ್ತ ಸ್ಥಾನ ಅಂತ ಕರೀತಾರೆ. ಈ 7 ಪ್ರಕಾರಗಳು, 7 ಕೋಟೆಗಳು ಅಂತ ಏನ್ ಹೇಳಿದ್ನಲ್ಲ, ಈ 7 ಕೋಟೆಗಳೆಲ್ಲವೂ ಕೂಡ ಇದು ಅಮುಕ್ತ ಸ್ಥಾನಗಳಿದೆ. ಅದಕ್ಕೂ ವೈಕುಂಠ ಅಂತಲೇ ಹೆಸರು. ಆ ವೈಕುಂಠದಲ್ಲಿ 2 ಭಾಗ. ಮೊದಲನೇ ದ್ವಾರದಿಂದ 7ನೇ ದ್ವಾರದ ತನಕ 7 ಪ್ರಾಕಾರಗಳು, 7 ದ್ವಾರಗಳು ಅಂತ ನಾವೇನ್ ಕರಿತೀವಲ್ಲ, ಇದೆಲ್ಲ ಅಮುಕ್ತ ಸ್ಥಾನ. 4 ದಿಕ್ಕುಗಳಲ್ಲಿ ಬಾಗಿಲ ಸಾಲ್ಗಳು ಚೌಕ ಶುದ್ಧವಾದ ಕೋಟೆಯೊಳಗೆ ಲೋಕಪಾಲರ ಮನ್ನಣೆಯಿಂದಲ್ಲಿಗೆ ಶ್ರೀಕಾಂತನೊಮ್ಮೊಮ್ಮೆ ಬಾಹ. ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಈ 7 ದ್ವಾರಗಳಿಂದ ಕೂಡಿದ 7 ಕೋಟೆಗಳೇನಿದೆ, ಇದು ಅಮುಕ್ತ ಸ್ಥಾನವಾದಂತಹದ್ದು. ಈ ಒಂದು ಆಚಾರ್ಯರು ತಿಳಿಸಿದ ಮಾತುಗಳನ್ನೇ ರಾಜರು ನಮಗೆ ಬಹಳ ಚೆನ್ನಾಗಿ ಸ್ಪಷ್ಟಪಡಿಸ್ತಾರೆ. ಸಾಧಕರಲ್ಲಿ, ಭಗವಂತನನ್ನ ಕಾಣುವರಲ್ಲಿ 2 ರೀತಿಯಾದಂತಹ ಗಣಗಳಿದ್ದಾರೆ. ಒಂದು ಪ್ರತೀಕಾಲಂಬನರು, ಇನ್ನೊಂದು ಅಪ್ರತೀಕಾಲಂಬನರು ಅಂತ. ಯಾರಿವರು ಅಂತ ಕೇಳಿದ್ರೆ, ಪ್ರತೀಕಾಲಂಬನರು ಅಂತ ಹೇಳಿದ್ರೆ ಪ್ರತೀಕಂ ದೇಹ ಉದ್ದಿಷ್ಟೋ ಯಶಾಂ ತತ್ರೈವ ದರ್ಶನಂ. ಪ್ರತೀಕಗಳಲ್ಲಿ, ದೇಹಗಳಲ್ಲಿ ಮಾತ್ರ, ನನ್ನ ದೇಹದಲ್ಲಿ ಭಗವಂತನನ್ನ ಕಾಣುವವರು ಯಾರಿರ್ತಾರೋ,
ಪ್ರತೀಕಗಳಲ್ಲಿ ಭಗವಂತನನ್ನ ಕಾಣುವವರು ಯಾರಿರ್ತಾರೋ ಇವರನ್ನ ಪ್ರತೀಕಾಲಂಬನರು ಅಂತ ಕರೀತಾರೆ. ಋಷಿಗಳು, ಗಂಧರ್ವರು, ಸಿದ್ಧರು, ಸಾಧ್ಯರು ಇವರೆಲ್ಲ ಇದ್ದಾರಲ್ಲ, ಇವರನ್ನೆಲ್ಲ ಪ್ರತೀಕಾಲಂಬನರು ಅಂತ ಆ ಗಣದಲ್ಲಿ ಸೇರ್ಕೊಳ್ತಾರೆ. ಇನ್ನ ಅಪ್ರತೀಕಾಲಂಬನರು ಅಂತಿದ್ದಾರೆ. ಅವರು ಯಾರು ಅಂದ್ರೆ ನತು ವ್ಯಾಪ್ತತೆಯ ಕ್ವಾಪಿ ಪ್ರತೀಕಾಲಂಬನ ಸ್ಥಿತೆ ಅಪ್ರತೀಕ ದೇವತಾಸ್ತು ಶ್ರೀಣಾಂ ಶತಮೇವಚ. ಅಪ್ರತೀಕಾಲಂಬನರು ಅಂದ್ರೆ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಏನ್ ಅಪ್ರತೀಕಾಲಂಬನರು ಅಂದ್ರೆ ಏನು ಗೊತ್ತಾ? ವ್ಯಾಪ್ತೋಪಾಸಕರು ಅಂತ ಅರ್ಥ. ಅವರಿಗೆ ಪ್ರತೀಕ ಬೇಕಾಗಿಲ್ಲ ಭಗವಂತನನ್ನ ಚಿಂತನೆ ಮಾಡ್ಲಿಕ್ಕೆ. ಕಂಡಲ್ಲಿ ವಿಶ್ವರೂಪ ಕಾಂಬೋರು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರು ಅಂತ ಹೇಳ್ತಾರಲ್ಲ. ಹಾಗಾಗಿ ಆಚಾರ್ಯರ ವಾಸುದೇವ ನಾಮಕನಾಗಿರ್ಬೇಕಾಗ ಎಲ್ಲ ಕಡೆ ನೋಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ನೋಡ್ತಾರೆ ಎಲ್ಲಾ ಕಡೆಗೂ ಕೂಡ ನಮಸ್ಕಾರ ಮಾಡ್ತಾ ಇದ್ರಂತೆ. ಮಧ್ಯಗೆ ಹೊಟ್ಟರು ಕೇಳ್ತಾರೆ, ಏನ್ ಗೊಸು ಎಲ್ಲ ಕಂಬಕ್ಕೆ ನಮಸ್ಕಾರ ಮಾಡ್ತೀಯಾ, ಗೋಡೆ ನಮಸ್ಕಾರ ಮಾಡ್ತೀಯಾ, ಬಾಗಿಲಿ ನಮಸ್ಕಾರ ಮಾಡ್ತೀಯ ಅಂದ್ರೆ ಸಮಸ್ತ ಪ್ರಣತಿ ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಪ್ಪ ಅಂತ ಹೇಳ್ತಾರೆ. ಕಂಡಲ್ಲಿ ವಿಶ್ವರೂಪ ಕಾಂಬರು, ದೇವತೆಗಳಲ್ಲೂ ಅಪ್ರತೀಕಾಲಂಬನರು ಅಂತ ಕರೆಸ್ಕೊಡ್ತಾರೆ. ಈ ಅಪ್ರತೀಕಾಲಂಬನರು ಮತ್ತೆ ಪ್ರತೀಕಾಲಂಬನರು ಅಂತ ಏನಿದ್ದಾರೆ, ಇವರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಸುಖ ಪ್ರಾರಬ್ಧವನ್ನ ಉಣ್ಣೋದಕ್ಕೆ ಸಲುವಾಗಿ ಇವರು ಲಿಂಗದೇಹ ಭಂಗ ಇನ್ನೂ ಆಗಿರುವುದಿಲ್ಲ. ಅಂಥವರಿಗೆ ಪ್ರವೇಶ ಇರುವಂತಹ ಯಾವುದು 7 ದ್ವಾರಗಳು ಕೂಡಿರುವ ಆ 7 ಪ್ರಾಕಾರಗಳು, ಅವರಿಗಲ್ಲಿ ಪ್ರವೇಶ ಇದೆ. ಅವರಿಗೆ ಮಾತ್ರ ಪ್ರವೇಶ. ಇನ್ನ ಪ್ರತೀಕಾಲಂಬನಲ್ಲಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇರುವಂತೆ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ವಿರಜಾ ನದಿ ಆ ಬದಿಯಲ್ಲಿರುವಂತಹದ್ದು ಮುಕ್ತ ಸ್ಥಾನ. ಅಯೋಧ್ಯ ಪಟ್ಟಣ, ಅಯೋಧ್ಯ ನಗರ, ಅಯೋಧ್ಯ ಅನ್ನುವಂತಹ ಮನೆಯಲ್ಲಿ ಭಗವಂತ ವಾಸ ಮಾಡಿಕೊಂಡಿದ್ದಾನೆ. ಮುಕ್ತ ಸ್ಥಾನದ ಈ ಕಡೆ ಭಾಗದಲ್ಲಿ ಸುತ್ತಲೂ ವಿರಜಾ ನದಿ ಸ್ಥಾನ, ಅದರ ಚಿಂತನೆ ಮುಂದೆ ಬರುತ್ತೆ, ನೋಡೋಣ. ಆ ವಿರಜಾ ನದಿಯಿಂದ ಈ ಬದಿಯಲ್ಲಿ ಮತ್ತೆ ಹೊರಗಿನ ಬದಿಯಲ್ಲಿ 7 ಪ್ರಾಕಾರಗಳಿಂದ ಕೂಡಿದಂತಹ ವೈಕುಂಠ. ಆ 7 ಪ್ರಾಕಾರಗಳಿರುವ ಜಾಗಕ್ಕೆ ಅಮುಕ್ತ ಸ್ಥಾನವಾದ ವೈಕುಂಠದ ಭಾಗ ಅದು. ಒಳಗಿರುವುದು ಮುಕ್ತ ಸ್ಥಾನವಾದ ವೈಕುಂಠದ ಭಾಗ. ಈ 7 ಪ್ರಾಕಾರಗಳಲ್ಲಿ ಯಾರಿಗೆ ಪ್ರವೇಶ ಉಂಟು ಅಂತ ಹೇಳಿದ್ರೆ ದೇವತೆಗಳಿಗೆ, ಅರ್ಥಾತ್ ಅಪ್ರತೀಕಾಲಂಬನರು ಅಂತ ಕರೆಸಿಕೊಳ್ಳುವ ದೇವತೆಗಳಿಗೆ. ಆ ದೇವತೆಗಳು ಅಲ್ಲಿರ್ಬೇಕಾದಾಗ ಭಗವಂತನೇ ಒಮ್ಮೊಮ್ಮೆ ನೋಡ್ರಿ, ಲೋಕಪಾಲರ ಮನ್ನಣೆಯಿಂದಲ್ಲಿಗೆ ಶ್ರೀಕಾಂತನೊಮ್ಮೊಮ್ಮೆ ಬಾಹ. ಭಗವಂತ ಆಗಾಗೆ ಅಯೋಧ್ಯ ಪಟ್ಟಣದಿಂದ ಆಚೆ ಬಂದು ಇಲ್ಲಿರುವ ಎಲ್ಲ ಜ್ಞಾನಿಗಳನ್ನ, ದೇವತೆಗಳನ್ನ ಮಾತನಾಡಿಸ್ಲಿಕ್ಕೆ, ಅವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಒಮ್ಮೊಮ್ಮೆ ಬರ್ತಾ ಇರ್ತಾನೆ. ತಾನೇ ಬರ್ತಾನೆ ಆಚೆ. ಯಾಕಂದ್ರೆ ಇವರಿಗೆ ಲಿಂಗದೇಹ ಭಂಗ ಆಗುವ ತನಕ ಒಳಗ್ ಪ್ರವೇಶ ಇಲ್ಲ. ಭಗವಂತನ ಆಗಾಗ ಬರ್ತಾ ಇರ್ತಾರೆ. ಬರೀ ಭಗವಂತನ ಅಲ್ವಂತೆ. ಮತ್ತೆ ಭಗವಂತನ ಜೊತೆಗೆ ಇನ್ಯಾರು ಬರ್ತಾರೆ ಅಂತ ಹೇಳಿದ್ರೆ, ಮುಕ್ತರು ಕೂಡಿ ಅದರಿಂದ ಬೆರೆಸಿಗರು ಸಪ್ತ ಪ್ರಾಕಾರಗಳೊಳಗೆ ಚಿತ್ರ ಚಾವಡಿಯೋಳು ಅಲ್ಲಿದ್ದ ಹರಿಗೆ ಅಮುಕ್ತ ಸುರರು ಭಿನ್ನಯಿಸುವರೇ. ನೋಡ್ರಿ, ರಾಜರು ಒಂದು ಮಾತು ತಿಳಿಸ್ತಾ ಇದ್ದಾರೆ ನಮಗೆ. ಅಪ್ರತೀಕಾಲಂಬರನ್ನ ಆ ಸಪ್ತ ಪ್ರಾಕಾರದ ಒಳಗಡೆ ಕರ್ಕೊಂಡು ಹೋಗೋರು ಯಾರು ಗೊತ್ತಾ? ವಾಯುದೇವರೇ. ಅದನ್ನ ಉಪನಿಷತ್ತು ಹೇಳ್ತಾ ಇದೆ, ರಾಜರು ಅದನ್ನು ಉದಾಹರಿಸ್ತಾ ಇದ್ದಾರೆ. ಸ ಏನಾನ್ ಬ್ರಹ್ಮಗಮಯತಿ. ಏನ್ ಹಾಗಂದ್ರೆ, ಎಂಬ ಶ್ರುತಿ ನಯದಿಂದ ನಿರ್ಣಯಿಸಿದಾಗೆ ಪ್ರಿಯವಾದ ಲಿಂಗ ದೇಹದ ಜೀವನ್ಮುಕ್ತರು ಜಯ ಜಯವೆನ್ನುತಿಹರಲ್ಲಿ. ಸಪ್ತ ಪ್ರಾಕಾರದಲ್ಲಿ ಭಗವಂತನನ್ನ ನೋಡ್ತಾ ಭಗವಂತನಿಗೆ ಜೈ ಜೈಕಾರವನ್ನ ಹಾಕ್ತಾ ನಿಂತಿದ್ದಾರೆ. ಅಲ್ಲಿಗೆ ಕರ್ಕೊಂಡು ಹೋಗೋದು ಯಾರು ಅಂದ್ರೆ ವಾಯುದೇವರು. ಇದು ಬ್ರಹ್ಮಸೂತ್ರದಲ್ಲೂ ಇದರ ವಿಚಾರ ಬರುತ್ತೆ. ಇದನ್ನು ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ ಆಚಾರ್ಯರು. ವಾಯುದೇವರೇ ಅಲ್ಲಿಗೆ ಕರ್ಕೊಂಡು ಹೋಗೋದು ಅಂತ. ಇನ್ನ ಪ್ರತೀಕಾಲಂಬನರು ಅಂತ ಯಾರಿದ್ದಾರಲ್ಲ, ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಅವರನ್ನ ಚತುರ್ಮುಖ ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಸತ್ಯಲೋಕದಲ್ಲಿ ಸುಖ ಪ್ರಾರಬ್ಧ ಎಲ್ಲ ಸತ್ಯಲೋಕದಲ್ಲಿ ಬ್ರಹ್ಮದೇವರ ದರ್ಶನ ಮಾಡಿಸಿ ಅವರಿಂದ ಉಪದೇಶ ಕೊಡಿಸ್ತಾರೆ ಪ್ರತೀಕಾಲಂಬನ. ಹಾಗಾಗಿ ಯಾರಿಗೆ ಯಾವ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗೋರು ಕೂಡ ಮುಖ್ಯ ಪ್ರಾಣದೇವರೇ. ಆ ಸಪ್ತ ಪ್ರಾಕಾರದಲ್ಲಿರುವವರನ್ನ ಭಗವಂತ ಮಾತನಾಡಿಸ್ಲಿಕ್ಕೆ ಬರೋದಲ್ಲದೆ, ಒಳಗಿರುವ ಮುಕ್ತರು, ಆಲ್ರೆಡಿ ಮೋಕ್ಷವನ್ನ ಹೊಂದಿದವರು, ಅವರು ಕೂಡ ಆಚೆ ಬಂದು ಮುಕ್ತರು ಕೂಡಿ ಅದರಿಂದ ಬೆರೆಸಿದರು ಸಪ್ತ ಪ್ರಾಕಾರಗಳೊಳಗೆ. ಮುಕ್ತರು ಅಮುಕ್ತರು ಇಬ್ಬರೂ ಸೇರ್ಕೊಂಡು ಅಲ್ಲಿದ್ದ ಹರಿಗೆ, ಭಗವಂತ ಅಲ್ಲಿರುವ ಹರಿಗೆ ಸ್ತೋತ್ರವನ್ನು ಮಾಡಿ ಗುಣಚಿಂತನೆ ಮಾಡ್ತಾರೆ.
ಚರ್ಚೆ ಮಾಡ್ತಾರಂತೆ, ಜಯ ಜಯಕಾರ ಹಾಕ್ತಾರಂತೆ, ಶಾಸ್ತ್ರದ ಚಿಂತನೆ ಮಾಡ್ತಾರಂತೆ. ಯಾರ್ಯಾರು? ಅಮುಕ್ತರು, ಮುಕ್ತರು. ಇಲ್ಲೊಂದು ಸಂದೇಹ ಬರುತ್ತೆ ನಮಗೆ. ಒಂದ್ಸತಿ ನಾವು ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ಈ ಲೋಕದ ವ್ಯಾಪಾರದಿಂದ ವರ್ಜಿತರಾಗಿರ್ತಾರೆ ಅಲ್ವಾ? ಯಾಕಂದ್ರೆ ನ ಪ್ರೇತ್ಯ ಸನ್ನಾಸ್ತಿ, ಅಮುಕ್ತರಿಗೆ ಮುಕ್ತರ ದರ್ಶನ ಆಗೋದೇ ಇಲ್ಲ. ಅದರ ವ್ಯಾಪಾರದಿಂದ ಅವರು ವರ್ಜಿತರಾಗಿರ್ತಾರೆ. ಬ್ರಹ್ಮಸೂತ್ರದಲ್ಲಿ ಬರುವ ವಿಚಾರಗಳಿದ್ದು. ಮತ್ತೇನು ಹಾಗಾದ್ರೆ? ರಾಜನಲ್ಲಿ ಹೇಳಬೇಕಾದಾಗ ಮುಕ್ತರು ಆಚೆ ಬದಿಯಲ್ಲಿ ಬಂದು ಅಮುಕ್ತರ ಜೊತೆಗೂಡಿ ಭಗವಂತನ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಿದಕ್ಕೆ ಅರ್ಥ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಈ ನಿಯಮ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ, ಮುಕ್ತರಿಗೆ ಮನೆಯಾದ ಹರಿಯ ಅಂತಃಪುರದ ಈ ಸಪ್ತ ಪ್ರಾಕಾರದ ಆಚೆ ಇರುವ ಅಮುಕ್ತರನ್ನ ಮಾತನಾಡಿಸ್ಲಿಕ್ಕೆ ಬರಲ್ವಂತೆ. ಮುಕ್ತರು ಆಚೆ ಬರೋದಿಲ್ಲ ಅಂದ್ರೆ ಅರ್ಥ ಈ ಸಪ್ತ ಪ್ರಾಕಾರಗಳನ್ನ ದಾಟಿ ಇರುವ ಅಮುಕ್ತರ ಜೊತೆ ಮಾತನಾಡಲ್ಲ ಅವರು. ಅಪ್ರತೀಕಾಲಂಬನರು ಅಂತ ಕರೆಸಿಕೊಳ್ಳುವ ವಾಯುದೇವರು ಕರ್ಕೊಂಡು ಹೋಗಿ ಬಿಟ್ಟಿರುವವರ ಜೊತೆಯಲ್ಲಿ ಮುಕ್ತರೂ ಕೂಡ ಮಾತನಾಡ್ತಾರಂತೆ. ಆ ಸುಖ ಪ್ರಾರಬ್ಧವನ್ನ ಕಳೆಯುವ ತನಕ ಅಲ್ಲಿದ್ದು ಅದಾದ ಮೇಲೆ ಅವರ ಲಿಂಗದೇಹ ಭಂಗ ಎಲ್ಲಾಗತ್ತೆ? ತಮೋಯೋಗ್ಯರಿಗೆ ವಾಯುದೇವರು ಹುಂಕಾರದಿಂದ ಗದಾಪ್ರಹಾರದಿಂದ ಮಾಡ್ತಾರೆ. ಇನ್ನ ಮೋಕ್ಷವನ್ನ ಬಯಸುವಂತಹ ಅರ್ಥಾತ್ ಮೋಕ್ಷಕ್ಕೆ ಹೋಗುವಂತಹ ಪ್ರತೀಕಾಲಂಬನರು ಅಥವಾ ಪ್ರತೀಕಾಲಂಬನರು ಇವರುಗಳು ಮೋಕ್ಷವನ್ನು ಹೊಂದಬೇಕಾದ್ರೆ ಲಿಂಗದೇಹ ಭಂಗ ಆಗಬೇಕು. ಅದೆಲ್ಲಾಗತ್ತೆ ಅಂತ ಕೇಳಿದ್ರೆ, ಸಪ್ತ ಪ್ರಾಕಾರಗಳನ್ನ ದಾಟಿದ ಮೇಲೆ ಮಧ್ಯದಲ್ಲಿ ಒಂದು ನದಿ ಬಂತು. ಯಾವುದು? ಮುಕ್ತರ್ಗೆ ಮನೆಯಾದ ಹರಿಯ ಅಂತಃಪುರದ ಸುತ್ತಲಿಪ್ಪುದು ವಿರಜಾ ನದಿಯು. ತತ್ವಜ್ಞಾನಿಗಳು ಅದರೊಳಗೆ ಮುಳುಗೆ ನಿರ್ಮುಕ್ತವಾಗುವುದು ಲಿಂಗದೇಹ. ಆ ಲಿಂಗದೇಹವನ್ನು ಕಳ್ಕೊಳ್ಳೋದಿಲ್ಲಿ ವಿರಜಾ ನದಿಯಲ್ಲಿ ಅಂತ ಹೇಳ್ತಾರೆ. ಏನಿದು ವಿರಜಾ ನದಿ ಅಂತ ಕೇಳಿದರೆ ಅದರ ಚಿಂತನೆ ನಾಳೆ ದಿವಸ ಮಾಡೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ರೋಚ ಶ್ರೀ ಕೃಷ್ಣಾರ್ಪಣ.